ಎಲ್ಲರಿಗೂ ನಮಸ್ಕಾರ. ಈ ದಿವಸದ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ತಾವೆಲ್ಲರೂ ಕೂಡ ತೋಡಿಕೊಂಡಿದ್ದೀರಾ. ನಮಗೆಲ್ಲರಿಗೂ ಕೂಡ ಆ ದೇವರ ಆಶೀರ್ವಾದ ಇರಲಿ. ಎಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಈ ದಿವಸದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತೃಪ್ತಿಯಿಂದ ಇಲ್ಲಿ ಸಾಗುವಂತ ಆ ದೇವರಲ್ಲಿ ಬೇಡಿಕೊಳ್ಳುತ್ತಾ ಸೂಪರ್ ಗೋಲ್ಡನ್ ಡೈಮಂಡ್ಸ್ ನ ಎಲ್ಲ ಗ್ರಾಹಕರಿಗೂ ಎಲ್ಲ ಕುಟುಂಬದವರಿಗೂ ಕೂಡ ಹಾಗೆ ಎಲ್ಲರಿಗೂ ಕೂಡ ಸಮಸ್ತರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಈ ದಿವಸದ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಜೊತೆ ಆಗ್ತಿದ್ದಾರೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ರವೀಂದ್ರ ರೈ ಕಳ್ಳಿಮಾರ್, ನಿವೃತ್ತ ಮುಖ್ಯೋಪಾಧ್ಯಾಯರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ, ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ಪಡೆದಿರುವಂತಹ ಶ್ರೀಯುತರು, ಬಂಟರ ಸಂಘ ಉಳ್ಳಾಳ ಇದರ ಅಧ್ಯಕ್ಷರು ಕೂಡ ಹೌದು. ತಮ್ಮನ್ನ ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ನಾವು ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಹಾಗೆ ಮತ್ತೋರ್ವರು ಅತಿಥಿಗಳು ಮದನಿ ಪದವಿ ಪೂರ್ವ ಕಾಲೇಜು ಹಳೇಕಳ ಇಲ್ಲಿಯ ನಿವೃತ್ತ ಪ್ರಾಂಶುಪಾಲರು, ಅನೇಕ ವಿದ್ಯಾರ್ಥಿಗಳಿಗೆ ವಿದ್ಯಾದಾನವನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿಯನ್ನು ತೋರಿಸುವಂತಹ ಇಸ್ಮಾಯಿಲ್ ಟಿ ಸರ್ ಅವರು ಕೂಡ ಈ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿದ್ದಾರೆ. ಅವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಬರಮಾಡಿಕೊಳ್ತಿದ್ದೇವೆ. ಈ ಸಂಸ್ಥೆಯ ಚೇರ್ಮನ್ ಟಿ.ಎನ್. ಅಬೂಬಕರ್ ಹಾಜಿಯವರು, ಸೂಪರ್ ಗ್ರೂಪ್ಸ್ನ ಮಾಲಕರು, ಈ ದಿವಸದ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಿಕೊಂಡಿದ್ದಾರೆ. ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇವೆ. ಇನ್ನೋರ್ವರು ಮೊಹಮ್ಮದ್ ಕಲಂದರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಸೂಪರ್ ಗ್ರೂಪ್ಸ್ ತೊಕ್ಕೊಟ್ಟು, ತಾವು ಕೂಡ ವೇದಿಕೆಗೆ ಬರಬೇಕು. ಎಲ್ಲ ಅತಿಥಿಗಳ ವೇದಿಕೆಗೆ ಬರಮಾಡಿಕೊಳ್ಬೇಕಂತ ವಿನಂತಿಸ್ತಿದ್ದೇನೆ. ಈ ದಿವಸದಲ್ಲಿ ನಮಗೆ ತೀರ್ಪುಗಾರರಾಗಿ ಸಹಕಾರ ನೀಡಲಿಕ್ಕಿರುವರು ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ, ಬ್ಯೂಟಿಷಿಯನ್, ಹಾಗೆ ಶ್ರೀ ಮಹಲಿಂಗೇಶ್ವರ ವಿದ್ಯಾವರ್ಧಕ ಸಂಘ ಮಂಜೇಶ್ವರ ಇಲ್ಲಿಯ ಪ್ರಾಂಶುಪಾಲರು ಕೂಡ ಹೌದು. ತಾವು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನು ಕೂಡ ವೇದಿಕೆಗೆ ಬರಮಾಡಿಕೊಳ್ತಿದ್ದೇವೆ. ಎಲ್ಲ ನಮ್ಮ ಅತಿಥಿಗಳು ವೇದಿಕೆಗೆ ಬರುವಂತೆ ವಿನಂತಿಸ್ತಿದ್ದೇವೆ. ಮೊಹಮ್ಮದ್ ಕಲಂದರ್ ಸರ್ ಅವರು ಎಲ್ಲ ಅತಿಥಿಗಳನ್ನ ವೇದಿಕೆಗೆ ಸ್ವಾಗತಿಸುವಂತೆ ವಿನಂತಿಸುತ್ತಿದ್ದೇನೆ. ಶ್ರೀ ರವೀಂದ್ರ ರೈ ಕಳ್ಳಿಮಾರ್, ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಹರೇಕಳ ಇಲ್ಲಿಯ ನಿವೃತ್ತ ಮುಖ್ಯ ಶಿಕ್ಷಕರು, ಕರ್ನಾಟಕ ರಾಜ್ಯದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವಂತಹ ರವೀಂದ್ರ ರೈ ಹರೇಕಳ ಅವರು ಈ ದಿವಸದ ಮುಖ್ಯ ಅತಿಥಿಗಳಿರುವವರು. ಅನೇಕ ಸಂಘ ಸಂಸ್ಥೆಗಳಲ್ಲಿ ಧಾರ್ಮಿಕ, ಸಾಮಾಜಿಕ, ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಕೊಂಡಿರುವಂತಹ ಶ್ರೀಯುತರು, ಬಂಟರ ಸಂಘ ಉಳ್ಳಾಳದ ಅಧ್ಯಕ್ಷರು ಕೂಡ ಹೌದು. ಹಾಗೆ ಲಯನ್ಸ್ ಕ್ಲಬ್ನಲ್ಲಿ ಕೂಡ ಅಧ್ಯಕ್ಷರಾಗಿದ್ದುಕೊಂಡು ಅನೇಕ ಕಾರ್ಯಕ್ರಮ ಮಾಡಿದವರು. ತಮ್ಮನ್ನ ಕಾರ್ಯಕ್ರಮಕ್ಕೆ ಗೌರವಪೂರ್ವಕ ಸ್ವಾಗತಿಸಿದ್ದೇವೆ ಸರ್. ಹಾಗೆ ಶ್ರೀಯುತ ಇಸ್ಮಾಯಿಲ್ ಟಿ, ನಿವೃತ್ತ ಪ್ರಾಂಶುಪಾಲರು, ಮದನಿ ಪದವಿ ಪೂರ್ವ ಕಾಲೇಜ್. ಈ ಭಾಗದಲ್ಲಿ ಮದನಿ ಪದವಿ ಪೂರ್ವ ಕಾಲೇಜಲ್ಲಿ ಕಲಿತಂತ ಅನೇಕ ಪ್ರತಿಭೆಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ದುಡಿತಿದ್ದರು ನಾವು ನೋಡ್ತಿದ್ದೇವೆ. ಶೈಕ್ಷಣಿಕ ಕ್ಷೇತ್ರ ಇರಬಹುದು, ಆರೋಗ್ಯ ಕ್ಷೇತ್ರಗಳಲ್ಲಿ ಇರಬಹುದು, ಹಾಗೆ ಸಾಮಾಜಿಕ ಕ್ಷೇತ್ರಗಳಲ್ಲಿ, ರಾಜಕೀಯ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದವರೆಲ್ಲರೂ ಕೂಡ ನಮ್ಮ ಇಸ್ಮಾಯಿಲ್ ಸರ್ ಹೆಸರನ್ನ ಹೇಳುವವರೇ ಇರುವಂತದ್ದು. ಹಾಗಾಗಿ ಈ ಭಾಗದಲ್ಲಿ ತಮ್ಮ ಒಂದು ಇರುವಿಕೆ ಕೂಡ ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ. ನಾವು ಬರುವಾಗಲೇ ನೋಡಿದ್ದೇವೆ, ನೀವು ಬರುವಾಗ ಎಲ್ಲರೂ ಕೂಡ ತಮ್ಮನ್ನು ಸ್ವಾಗತಿಸಿದ ರೀತಿಯನ್ನು ನೋಡಿದ್ದೇವೆ ಸರ್. ತಮಗೆ ಆತ್ಮೀಯವಾದಂತಹ ಸ್ವಾಗತವನ್ನ ನಾನು ಬಯಸ್ತಿದ್ದೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉದ್ಘಾಟನೆ ಮಾಡಲಿಕ್ಕಿರೋರು ಟಿ.ಎನ್. ಅಬೂಬಕರ್ ಹಾಜಿ ಅವರು, ಚೇರ್ಮನ್ ಸೂಪರ್ ಗ್ರೂಪ್ಸ್ ತೊಕ್ಕೊಟ್ಟು, ಈ ಸುಂದರವಾದಂತಹ ಈ ಒಂದು ಸೂಪರ್ ಗೋಲ್ಡನ್ ಡೈಮಂಡ್ಸ್ ಅನ್ನ ಈ ಭಾಗದ ಎಲ್ಲ ಗ್ರಾಹಕರಿಗೆ ಅನುಕೂಲ ಆಗುವ ರೀತಿಯಲ್ಲಿ ನಡೆಸಿಕೊಟ್ಟಿರುವಂತಹ ಟಿ.ಎಂ. ಅಬೂಬಕರ್ ಹಾಜಿ ಅವರು ನಮ್ಮೊಟ್ಟಿಗೆ ತಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇವೆ. ಈ ದಿವಸದ ಕಾರ್ಯಕ್ರಮದಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಮೊಹಮ್ಮದ್ ಕಲಂದರ್ ಅವರು ಕೂಡ ವೇದಿಕೆಗೆ ಬರಬೇಕು. ತಮ್ಮನ್ನ ಸೂಪರ್ ಗ್ರೂಪ್ಸ್ ಪರವಾಗಿ ಆತ್ಮೀಯವಾಗಿ ನಾವು ಸ್ವಾಗತಿಸಿದ್ದೇವೆ. 3 ಮಂದಿ ಜಡ್ಜಸ್ ಕೂಡ ನಮ್ಮೊಟ್ಟಿಗೆ ಈಗಾಗಲೇ ಉಪಸ್ಥಿತರಿದ್ದಾರೆ. ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ, ಬ್ಯೂಟಿಷಿಯನ್, ಹಾಗೂ ಶ್ರೀ ಮಹಲಿಂಗೇಶ್ವರ ವಿದ್ಯಾವರ್ಧಕ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಕೆಲಸವನ್ನು ಮಾಡ್ತಿರುವವರು. ಶ್ರೀಮತಿ ಪ್ರೀತಿಕಾ, ವಿದ್ಯಾರತ್ನ ಎಜುಕೇಶನ್ ಟ್ರಸ್ಟ್ ನಲ್ಲಿ ಶಿಕ್ಷಕರಾಗಿ ದುಡಿತಿರುವರು. ಶ್ರೀಯುತ ಇಫ್ತಾಜ್, ಮೇಕಪ್ ಆರ್ಟಿಸ್ಟ್, ನೇರಳಕಟ್ಟೆ, ತಾವು ಕೂಡ ಬರಬೇಕು. ನಮ್ಮ ಕಾರ್ಯಕ್ರಮದ ಈ ವೇದಿಕೆಯಲ್ಲಿ ತಾವು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ. ಹಾಗೆ ಮಾಧ್ಯಮದ ಬಂಧುಗಳಿದ್ದೀರಿ, ಎಲ್ಲ ನಮ್ಮ ಸೂಪರ್ ಗೋಲ್ಡ್ನ ಪ್ರೀತಿಯ ಮಾಲಕರು, ಹಾಗೆ ಮನೆಗೆ ಎಲ್ಲ ಪುಟಾಣಿಗಳಿದ್ದೀರಿ. ಈ ದಿವಸ ನಡೆಯುವಂತಹ ಛದ್ಮವೇಶ ಬಹುಶಃ ಬ್ರೈಡಲ್
ಗ್ರೂಮ್ಸ್ ಕಾಂಪಿಟೇಷನ್ ಅಂತ ನಾವು ಹೇಳುವಂಥದ್ದು ಬಹುಶಃ ಎಲ್ಲರಿಗೂ ಕೂಡ ಖುಷಿ ಕೊಡುವಂಥದ್ದು. ನಾವೆಲ್ಲರೂ ಕೂಡ ಮದುವೆಯ ಸಂಭ್ರಮವನ್ನ ಅನುಭವಿಸಲಿದೆ. ಮದುವೆ ಸಂದರ್ಭದಲ್ಲಿ ಮದುಮಗಳನ್ನ ಹಾಗೆ ಮದುಮಗ ಹೇಗೆ ತಯಾರಾಗ್ತಾರೆ, ಅವ್ರು ಹೇಗೆ ನಡೆನುಡಿಗಳಿದ್ದಾವೆ ಅಂತ ಮಕ್ಕಳು ಅನುಕರಿಸ್ತಾರೆ. ಅದಕ್ಕೆ ಯಾವುದೇ ತರಬೇತಿ ಬೇಡ, ಮಕ್ಕಳು ನೋಡಿಯೇ ಕಲಿತುಕೊಂಡವರು. ಈ ದಿವಸ ತೀರ್ಪುಗಾರಿಕೆ ನೀಡುವವರಿಗೆ ಕೂಡ ತುಂಬಾ ಚಾಲೆಂಜ್ ಇದೆ. ಯಾವ ರೀತಿಯಾಗಿ ಮಕ್ಕಳಿಗೆ ನಾವು ತೀರ್ಪನ್ನು ಕೊಡಬೇಕು ಎನ್ನುವಂಥದ್ದು ಕೂಡ ಚಾಲೆಂಜ್ ಆಗಿದೆ. ಹಾಗಾಗಿ ವಿಶೇಷವಾಗಿ ಈ ಸಂಸ್ಥೆಗೆ ನಾವು ಅಭಿನಂದನೆ ಸಲ್ಲಿಸಬೇಕು. ಕಳೆದ 3 ವರ್ಷಗಳಿಂದ ಸೂಪರ್ ಗೋಲ್ಡನ್ ಡೈಮಂಡ್ಸ್ನವರು ಗ್ರಾಹಕರಿಗೆ, ಮಕ್ಕಳಿಗೆ ಹಾಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವ ರೀತಿಯಲ್ಲಿ ಮಕ್ಕಳ ದಿನಾಚರಣೆ ಆಚರಣೆ ಮಾಡುವಂಥದ್ದು. ಯಾವ ಸಂಸ್ಥೆ ಕೂಡ ಮಕ್ಕಳ ದಿನಾಚರಣೆ ಆಚರಣೆ ಮಾಡೋದು ಕಡಿಮೆ, ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾರೆ. ಅದೇ ಮಕ್ಕಳ ದಿನಾಚರಣೆ ಆಚರಣೆ ಮಾಡುವಂತಹ ಸಂಸ್ಥೆಗೆ ವಿಶೇಷವಾಗಿ ಎಲ್ಲರೂ ಕೂಡ ಜೋರು ಚಪ್ಪಾಳೆ ಕೊಟ್ಟರೆ ಒಳ್ಳೆದಿತ್ತು. ಆ ಸಂಸ್ಥೆಗೆ ಶುಭಾಶೀರ್ವಾದ ತಮ್ಮದು ಇರಬೇಕು, ಆ ಸಂಸ್ಥೆ ಬೆಳಗಬೇಕು ಅನ್ನೋದು ಎಲ್ಲರೂ ಕೂಡ ಆಶಯ. ಹಾಗಾಗಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ದೇವರ ಪ್ರಾರ್ಥನೆಯನ್ನ ಮಾಡಲಿಕ್ಕಾಗಿ ಅಸ್ಗರ್ ಮಜಲ್ ತೋಟ ಇವರಲ್ಲಿ ವಿನಂತಿಸಿದ್ದೇನೆ. अस्सलामु अलैकुम बिस्मिल्लाहिर रहमानिर रहीम अल्हम्दुलिल्लाहि रब्बिल आलमीन अर्रहमानिर रहीम मालिकि यौमिद्दीन इय्याका नअबुदु व इय्याका नस्तa'ीन اهدنا الصراط المستقيم صراط الذين أنعمت عليهم غير المغضوب عليهم ولا الضالين آمين. ಪ್ರಾರ್ಥನೆಯನ್ನು ಮಾಡಿರುವಂತಹ ಅಸ್ಗರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿಕೊಂಡು ಬಂದಿರುವಂತಹ ಅತಿಥಿಗಳನ್ನ ತಮ್ಮೆಲ್ಲರನ್ನು ಕೂಡ ಅತ್ಯಂತ ಗೌರವವಾಗಿ ಸ್ವಾಗತಿಸಬೇಕೆಂದು ವಿನಂತಿಸಿದ್ದೇನೆ. ಆಸಿಫ್ ಮ್ಯಾನೇಜರ್ ಅವರು ಸೂಪರ್ ಗೋಲ್ಡನ್ ಡೈಮಂಡ್ಸ್ ಬಹುಶಃ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಿರಂತರವಾಗಿ ಅದರ ಬಗ್ಗೆ ಫಾಲೋಅಪ್ ಅನ್ನು ಮಾಡ್ತಾ ಕಾರ್ಯಕ್ರಮದ ಎಲ್ಲ ಒಂದು ಕಾರ್ಯಸೂಚಿಗಳನ್ನು ಮಾಡ್ತಿರುವಂತಹ ಆಸಿಫ್ ಅವರು ಸ್ವಾಗತಿಸಬೇಕು ವಿನಂತಿಸಿದ್ದೇನೆ. ಪ್ರಸ್ತಾವಿಕ ಇದರ ಪಾಟ್ನಾ ಮದಿಮಾ ಅವರು ಕೂಡ ನಮ್ಮೊಟ್ಟಿಗೆ ಸರ್ ತಮ್ಮನ್ನ ಗೌರವಪೂರ್ವಕ ನಾವು ಸ್ವಾಗತಿಸಿದ್ದೇವೆ ಸರ್. ಗುಡ್ ಈವ್ನಿಂಗ್ ಆಲ್. ಶುಭ ಸಂಜೆ. ಸೂಪರ್ ಗೋಲ್ಡನ್ ಡೈಮಂಡ್ ತೊಕ್ಕೋಟು ಕಲ್ಲಾಪುರ ಚಿನ್ನ ಮತ್ತು ವಜ್ರ ಮಳಿಗೆ 10ನೇ ವರ್ಷಕ್ಕೆ ಕಾಲಿಡುವ ಸಂದರ್ಭ ಗ್ರಾಹಕರಿಗೆ ಗುಣಮಟ್ಟದ ಪಾರದರ್ಶಕ ರೀತಿಯಲ್ಲಿ ವ್ಯವಹಾರ ನೀಡುವಂತಹ ಒಂದು ಸಂಸ್ಥೆಯಾಗಿದೆ ಸೂಪರ್ ಗೋಲ್ಡನ್ ಡೈಮಂಡ್ ಕಲ್ಲಾಪುರ. 10 ವರ್ಷ ಪೂರ್ತಿಗೊಳಿಸಿ ಇಲ್ಲಿ ಗ್ರಾಹಕರಿಗೆ ಬೇಕಾದಂತಹ ವಿವಿಧ ರೀತಿಯ ಎಲ್ಲಾ ತರಹದ ವಸ್ತುಗಳು, ಚಿನ್ನಾಭರಣಗಳು, ಡೈಮಂಡ್ಗಳು, ಬೆಳ್ಳಿಗಳಲ್ಲಿ ಸಹ ಸಿಗುವಂತಹ ಕಡಿಮೆ ವೆಚ್ಚ ದರದಲ್ಲಿ ಸಿಗುವಂತಹ ಒಂದು ಮಳಿಗೆಯಾಗಿದೆ ಸೂಪರ್ ಗೋಲ್ಡನ್ ಡೈಮಂಡ್ ಕಲ್ಲಾಪುರ. ಈ ಸಂಸ್ಥೆಯು ಪ್ರತಿ ವರ್ಷ ಕಳೆದ 3 ವರ್ಷಗಳಿಂದ ಟೀಚರ್ಸ್ ಡೇ ಮತ್ತು ಮಕ್ಕಳ ದಿನಾಚರಣೆ ಬಹಳ ವಿಜೃಂಭಣೆಯಿಂದ ಆಚರಿಸ್ತಾ ಬಂದಿದೆ. ಯಾತಕ್ಕೋಸ್ಕರ ಅಂದ್ರೆ ಒಂದು ಶಿಕ್ಷಕರ ದಿನಾಚರಣೆ ಮತ್ತು ಮಕ್ಕಳ ದಿನ ಆಚರಣೆ ಕಾರಣ ಯಾಕಂತ ಹೇಳಿದ್ರೆ, ಒಂದು ನಾವು ನಮ್ಮನ್ನು ಬೆಳೆಸಿದವರು, ಮತ್ತೊಂದು ನಾವು ಬೆಳೆಯುವ ಸಂದರ್ಭದಲ್ಲಿ ಆಟವಾಡಿದ ಒಂದು ದಿನವನ್ನು ನೆನಪಿಡೋಕ್ಕೋಸ್ಕರ ನಮ್ಮ ಮಾಲಕರಲ್ಲಿ ನಾವು ವಿನಂತಿ ಮಾಡಿದಾಗ ಇದಕ್ಕೆ ಸಂಪೂರ್ಣ ಸಹಕಾರ ಕೊಟ್ಟು ಅದಕ್ಕೋಸ್ಕರ ಮಾತ್ರವಾಗಿ ನಾವು ಈ 2 ಕಾರ್ಯಕ್ರಮಗಳನ್ನು ಬಹಳ ವಿಜೃಂಭಣೆಯಿಂದ ಕಳೆದ 3 ವರ್ಷಗಳಿಂದ ಮಾಡ್ತಿದ್ದೇವೆ ಸರ್. ಅಲ್ಲದೆ ಈ ಮಳಿಗೆಯಲ್ಲಿ ಪ್ರತಿ ವರ್ಷ ಇಲ್ಲಿ ಕೆಲಸ ಮಾಡುತ್ತಿರುವಂತಹ ಸಿಬ್ಬಂದಿಗಳ ಅವರಿಗೆ ಕಲಿಸಿದ ಲೆಕ್ಚರ್ಗಳನ್ನು ಮಾತ್ರ ನಾವು ಇಲ್ಲಿ ಶಿಕ್ಷಕರ ದಿನಾಚರಣೆಗೆ ಆಹ್ವಾನ ನೀಡಿ ಅವರನ್ನು ನಾವು ಇಷ್ಟರ ಮಟ್ಟಿಗೆ ಬೆಳೆಯಲಿಕ್ಕೆ ಕಾರಣಕರ್ತರಾದ ನಮ್ಮ ಟೀಚರ್ಸ್ ಅವರನ್ನು ಮಾತ್ರ ನಾವು ಈ ಸ್ಟೇಜಿಗೆ ಕಲಿತು ಅವರಿಗೆ ಸನ್ಮಾನ ಮಾಡುವಂತಹ ಕಾರ್ಯಕ್ರಮ ಪ್ರತಿ 3 ವರ್ಷದಿಂದ ನಾವು ಮಾಡ್ತಿದ್ದೇವೆ. ಅದೇ ರೀತಿ ನಾವು ಬಾಲ್ಯದಲ್ಲಿ ಆಟವಾಡಿದಂತಹ ನವೆಂಬರ್ 14 ಜವಾಹರ್ಲಾಲ್ ಅವರ ಹುಟ್ಟುಹಬ್ಬದ ದಿವಸ ನಮ್ಮನ್ನು ನಮ್ಮ ಟೀಚರ್ಸ್ ಅವರು ಯಾವ ಆಟ ಆಡಿಸ್ತಾರೆ ಎಂಬ ಒಂದು ಆ ನೆನಪಿಗೋಸ್ಕರ ನಾವು 3 ವರ್ಷದಿಂದ ಚಿಲ್ಡ್ರನ್ಸ್ ಡೇ ಕಾರ್ಯಕ್ರಮ ಸಹ ಇಲ್ಲಿ ಮಾಡ್ತಾ ಇದ್ದೇವೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಮಾಡಲು ಕಾರಣ ಒಂದೇ, ಯಾಕಂತ ಹೇಳಿದ್ರೆ ಈ ದೇಶವು ಅಭಿವೃದ್ಧಿ ಹೊಂದಬೇಕಾದ್ರೆ ರೈತರು ಎಷ್ಟು ಮುಖ್ಯವೋ ಅದೇ ತರ 2 ರೈತರು ನಮ್ಮ ಮುಂದಿದ್ದಾರೆ. ಒಂದು ನಟ್ಟಂತ ರೈತ, ಒಂದು ಬೀಜವನ್ನು ನೆಟ್ಟಂತವರು ಮತ್ತು ನಮ್ಮ ಮರವನ್ನು ಬೆಳೆಸಿದವರು. ನೆಟ್ಟಂತವರು ನಮ್ಮ ಎತ್ತಂದಿರಾದ್ರೆ ಅದನ್ನು ಬೆಳೆಸಿದ ನಮ್ಮ ಶಿಕ್ಷಕರಿಂದ. ಈ 2 ವೃಂದ ಮುಂದೆ ಇರುವಾಗ ಇವರ ಮಕ್ಕಳನ್ನು ನಮ್ಮ ಒಂದು ಸಂಸ್ಥೆಯ ವತಿಯಿಂದ ಸ್ಟೇಜಿನಲ್ಲಿ ಅವರ ಪ್ರತಿಭೆಗಳನ್ನು ಅನಾವರಣಗೊಳಿಸಿಕೋಸ್ಕರ ನಾವು ಇವತ್ತು ಫ್ಯಾನ್ಸ್ ಡ್ರೆಸ್ ಕಾಂಪಿಟಿಷನ್ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಸ್ವಾಗತ ಮಾಡಲಿಕ್ಕೆ ಇಲ್ಲಿಗೆ ಆಹ್ವಾನಿಸಿದ್ದೀರಿ. ನಾವು ಪ್ರಥಮವಾಗಿ ನಮ್ಮ ಈ
ಇಡೀ ಯಾಕಂತ ಹೇಳಿದ್ರೆ ಈ ಅರೆಕ್ಕಲಪ್ಪ ಅವರು ಈ ಕೊನಾಜ ಗ್ರಾಮ ಮಂಗಳೂರು ತಾಲೂಕು ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಮತ್ತು ನಿವೃತ್ತ ಪ್ರಿನ್ಸಿಪಾಲರು. ನೆಕ್ಸ್ಟ್ ಇವರು ಬಂಟರ ಸಂಘ ಹುಲ್ಲಾಲ ಇದರ ಅಧ್ಯಕ್ಷರು. ಎಲ್ಲರೊಂದಿಗೆ ಒಡನಾಟ ಹೊಂದಿದಂತ ಒಬ್ಬ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಂತಹ ಸರ್ ನಮ್ಮ ರಾಮನಾಥ ರೈ ಸರ್ ಪಲ್ಲಿಮಾರು ಇವರು ನಾನು ಆತ್ಮೀಯವಾಗಿ ರವೀನಾಥ ಸರ್ ಪಲ್ಲಿಮಾರು ಇವರು ನಾನು ಆತ್ಮೀಯವಾಗಿ ನಮ್ಮ ಕಾರ್ಯಕ್ರಮ ನಾನು ಸ್ವಾಗತಿಸ್ತಾ ಇದ್ದೇನೆ ಸರ್. ಇವರಿಗೆ ನಮ್ಮ ಸಂಸ್ಥೆ ಸಿಬ್ಬಂದಿ ಆದಂತಹ ಸೀಮಾ ಅವರು ಹೋಗಿ ಚೂಡಿಕೊಳ್ಳಬಹುದು. ಎರಡನೇದಾಗಿ ನಮ್ಮ ಸಂಸ್ಥೆಯ ಮಾಲಕರು TM ಬಾವ ಹಾಜಿ ಇವರು ನಮ್ಮ ಸಂಸ್ಥೆಯ ಮಾಲಕರು ಮಾತ್ರವಲ್ಲ, ಗಳಿಸಿದ್ದನ್ನೆಲ್ಲ ಸಮಾಜಕ್ಕಾಗಿ ಅರ್ಪಿಸುವಂತ ಒಬ್ಬ ಮನೆ ಹೊಂದಿದಂತ ಒಬ್ಬ ಮಾಲಕರು. ಇವರು ಒಂದು ಕುಟುಂಬದಿಂದ ಬಂದಂತಹ ವ್ಯಕ್ತಿ. ಅದಲ್ಲದೆ ಪ್ರತಿ ವರ್ಷವೂ ನಮಗೆ ಯಾವುದೇ ಕಾರ್ಯಕ್ರಮ ಮಾಡುವಾಗ ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ನೀಡಿದಂತಹ ನಮ್ಮ ಮಾಲಕರು ಈ TM ಅಬೂಬಕರ್ ಸರ್. ಇವರು ನಿಮ್ಮನ್ನು ಸಹ ಈ ಕಾರ್ಯಕ್ರಮ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಉಲ್ಲಾಲ ಅಂದರೆ ಸಯ್ಯದ್ ಮದನಿ. ಸಯ್ಯದ್ ಮದನಿ ಅಂದ್ರೆ ಎಲ್ಲರಿಗೂ ಚಿರಪರಿಚಿತ. ಅದೇ ರೀತಿ ಸಯ್ಯದ್ ಮದನಿ ಸ್ಕೂಲ್ ಅಂದ್ರೆ ಮತ್ತೆ ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಅದರಲ್ಲಿ ಮತ್ತೊಬ್ಬ ಲೆಕ್ಚರ್ ಆದಂತಹ ಇಸ್ಮಾಯಿಲ್ ಸರ್, ಇವರನ್ನು ಪರಿಚಯ ಇಲ್ಲದ ವ್ಯಕ್ತಿ ಯಾರು ಇಲ್ಲ. ನಾನು ಎಕ್ಸಾಂಪಲ್ ನಾನು ಇಲ್ಲಿ ಬಂದು ಮಾತಾಡಕ್ಕೊಂದು ಬೆನ್ನೆಲುಬು ಅವರು ಇಸ್ಮಾಯಿಲ್ ಸರ್. ಕಾರಣ ನಾನು ಯಾವ ಸ್ಟೇಜ್ ಹತ್ತಿದವನಲ್ಲ. ಸಯ್ಯದ್ ಮದನಿ ಅವರ NSS ಕ್ಯಾಂಪ್ನಲ್ಲಿ ನನ್ನನ್ನು ಸ್ಟೇಜ್ಗೆ ವೇದಿಕೆ ನೀಡಿದಂತ ಒಬ್ಬ ನನ್ನ ಆತ್ಮೀಯ ಸರ್ ಹೌದು. ಆ ಇಸ್ಮಾಯಿಲ್ ಸರ್ ಎಲ್ಲರಿಗೂ ಪರಿಚಿತರು. ಇವರನ್ನು ಈ ಕಾರ್ಯಕ್ರಮ ನಾನು ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಜಬ್ಬಾರ್ ಅವರು ಮತ್ತೊಂದು ನಮ್ಮ ಸಂಸ್ಥೆಯ ಮಾಲಕರಾದಂತಹ ಕಲಂದರ್ ಸರ್ ನಮ್ಮೊಟ್ಟಿಗೆ ಸಹೋದರತೆಯಿಂದ ನಮ್ಮನ್ನು ಕಂಡು ಅಣ್ಣ ತಮ್ಮಂದಿರಂತೆ ನಮ್ಮ ಸಿಬ್ಬಂದಿಗಿಂತ ಜಾಸ್ತಿಯಾಗಿ ಸಹೋದರತೆಯಿಂದ ನಮ್ಮೊಟ್ಟಿಗೆ ಬೆಳೆದು ನಮ್ಮನ್ನು ಇಷ್ಟುವರೆಗೆ ಒಂದು ಮ್ಯಾನೇಜಿಂಗ್ ತರ ಮಾಡಿದಂತ ವ್ಯಕ್ತಿ ಅಂದ್ರೆ ಕಲಂದರ್ ಸರ್. ಇವರನ್ನು ಸಹ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಸಮೀರ ಹೂಗುಚಿನವಾಗಿ ಹೇಳ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಮಾಲಕರಾದಂತಹ ನದೀಮ್ ಸರ್, ಇವರನ್ನು ಸಹ ನಾನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಸ್ಟೋರ್ ಮ್ಯಾನೇಜರ್ ಅಂತಹ ಶರೀಫ್ ರವರು ನೀಡಬೇಕೊಳ್ತಾ ಇದ್ದಾರೆ. ಅತಿಥಿ ಕುಮಾರಿ ಕುಸುಮಾ ಉಡುಪ, ಶಿಕ್ಷಕಿ ಶ್ರೀಮತಿ ಕುಸುಮಾ ಉಡುಪ, ಶಿಕ್ಷಕರು ಪ್ರಿನ್ಸಿಪಲರು ಶ್ರೀ ಮಾಲಿಂಗೇಶ್ವರ ವಿದ್ಯಾನಿಕೇತನ ಕುಂಜತ್ತೂರು. ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಸಂಸ್ಥೆಯ ಆಸಿಫರು ನೀಡಬೇಕಿಲ್ಲ. ಮತ್ತೊಬ್ಬ ಅತಿಥಿ ನನ್ನ ಸಹ ವಿದ್ಯಾರ್ಥಿ, ಒಟ್ಟಿಗೆ ನಾವು ಕಲಿತಂತಹ ಪ್ರೀತಿಕಾ ಮೇಡಮ್, ಕುಮಾರಿ ಪ್ರೀತಿಕಾ ಅವರವರು ಶ್ರೀ ವಿದ್ಯಾರತ್ನ ಸ್ಕೂಲ್ ಬೇರ್ಲಗಟ್ಟೆ ಇಲ್ಲಿಯ ಒಂದು ಶಿಕ್ಷಕಿ ಆಗಿದ್ದಾರೆ. ಇವರು ಇವತ್ತಿನ ತೀರ್ಪುಗಾರರು ಸಹ ಆಗಿದ್ದಾರೆ. ಇವರನ್ನು ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಆಸಿಫ್ ಅವರು ನೀಡಬೇಕಿಲ್ಲ. ಅದೇ ರೀತಿ ಇಲ್ಲಿ ನೆರೆದಂತ ಎಲ್ಲ ಪೋಷಕರಿಂದ, ಶಿಕ್ಷಕರು, ನನ್ನ ಸಹ ಸಿಬ್ಬಂದಿಗಳು, ಇಲ್ಲಿನ ಮ್ಯಾನೇಜ್ಮೆಂಟ್ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ ನನ್ನ ಈ ಸ್ವಾಗತ ಸ್ವಾಗತಿಸಿರುವಂತ ಆಸಿಫ್ ಅವರಿಗೆ ಕೂಡ ಸ್ವಾಗತವನ್ನು ಬಯಸಿದ್ವಿ. ಪ್ರೀತಿಯ ಮಕ್ಕಳಿಗೆ, ತಾಯಂದಿರಿಗೆ ಹಾಗೆಲ್ಲ ಕುಟುಂಬಸ್ಥರಿಗೆ ಕೂಡ ಎಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿಕೊಳ್ಳುತ್ತೆ. ಈಗ ಕಾರ್ಯಕ್ರಮದ ಮುಖ್ಯ ಕಾರ್ಯಕ್ರಮಕ್ಕೆ ಬರ್ತಿದ್ವಿ, ಉದ್ಘಾಟನಾ ಕಾರ್ಯಕ್ರಮ. ಈ ಸಂಸ್ಥೆಯ ಮಾಲಕರು ಈ ಉದ್ಘಾಟನಾ ಕಾರ್ಯಕ್ರಮ ನಿರ್ವಹಿಸಿಕೊಡ್ಬೇಕಂತ ವಿನಂತಿಸಿದ್ದೇನೆ. ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್ನ ಮಾಲಕರು ದಯವಿಟ್ಟು ತಾವು ಈ ಪರದೆಯನ್ನು ಸೇರಿಸುವ ಮೂಲಕ
ಈ ದಿವಸದ ಮಕ್ಕಳ ದಿನಾಚರಣೆಯ ಈ ಒಂದು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಅನ್ನ ಸುಂದರವಾಗಿ ಅನಾವರಣಗೊಳಿಸಬೇಕು. ಹಾಗೆ ಈ ಒಂದು ಕಾರ್ಯಕ್ರಮವನ್ನ ತಾವು ಉದ್ಘಾಟಿಸಬೇಕೆಂದು ವಿನಂತಿಸಿದ TN ಅಬೂಬಕರ್ ಹಾಜಿ ಸರ್ ಅವರಲ್ಲಿ. ಸೂಪರ್ ಗೋಲ್ಡನ್ ಡೈಮಂಡ್ಸ್ನ 3ನೇ ವರ್ಷದ ಈ ಒಂದು ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಎಲ್ಲೂ ಇಲ್ಲದಂತ ಕಾರ್ಯಕ್ರಮ ವರ್ಷ ಈ ಸಂಸ್ಥೆಯಲ್ಲಿ ನಡೀತಿದೆ ಅಂತೇಳಿ ನಮ್ಗೆಲ್ಲರೂ ಕೂಡ ಖುಷಿ ಕೊಟ್ಟಿದೆ. ಈ ಒಂದು ಸುಂದರವಾದಂತ ಸಂಸ್ಥೆ ಈ ಮಕ್ಕಳ ದಿನಾಚರಣೆಯ ಒಂದು ಬ್ಯಾನರ್ ಅನ್ನ ಅನಾವರಣಗೊಳಿಸುವ ಮೂಲಕ ಈ ಕಾರ್ಯಕ್ರಮ ಉದ್ಘಾಟಿಸಿದ್ದಾರೆ. ಎಲ್ಲ ಅತಿಥಿಗಳು ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಅಭಿನಂದನೆಗಳು. ಉದ್ಘಾಟನೆ ಮಾಡಿರುವಂತಹ ಸಂಸ್ಥೆಯ ಚೇರ್ಮನ್, ಇಲ್ಲಿ ಸಮಾರಂಭಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದಂತಹ ನಮ್ಮ ರವೀಂದ್ರ ರೈ ಕಲ್ಲಿಮಾರ್ ಅವರೇ, ಅದೇ ರೀತಿ ಮತ್ತೊಬ್ಬರು ಮುಖ್ಯ ವ್ಯಕ್ತಿ ಇಸ್ಮಾಹಿಲ್ ಟಿ ಅವರೇ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ವ್ಯಕ್ತಿಗಳೇ, ಚಿಲ್ಡ್ರನ್ಸ್ ಡೇ ಪರವಾಗಿ ಶುಭಾಶಯಗಳು ಮತ್ತು ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತೇನೆ. ನಿಮಗೆಲ್ಲರೂ ತಿಳಿದ ವಿಷಯ, ನಮ್ಮ ಪ್ರಥಮವಾಗಿ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಆಗಿರುತ್ತಾರೆ. ಅವರ ಮಕ್ಕಳನ್ನು ಪ್ರೀತಿಸುವುದು, ಮಕ್ಕಳಲ್ಲಿ ವಾತ್ಸಲ್ಯ ನೋಡುವುದು, ಮಕ್ಕಳೆಂದರೆ ಹೂವಿನ ತೋಟದಲ್ಲಿ ಒಂದು ಸುಂದರವಾದ ಮೊಗ್ಗೆ ಇದ್ದಂತೆ ಅವರು ಬಣ್ಣಿಸುತ್ತಿದ್ದಾರೆ. ಅವರ ಈ ಪ್ರೀತಿಯಿಂದಲೇ ಅವರ ಜನ್ಮದಿನವನ್ನು ನಾವು ಒಂದು ಮಕ್ಕಳ ದಿನಾಚರಣೆಯಾಗಿ ಆಚರಿಸುತ್ತೇವೆ ನಾವೆಲ್ಲರೂ. ಮತ್ತು ಮಗದೊಮ್ಮೆ ಮಕ್ಕಳ ದಿನಾಚರಣೆ ಶುಭಾಶಯವನ್ನು ತಿಳಿಸುತ್ತಾ, ಮತ್ತು ನಮ್ಮ ಕಾಲಾವಕಾಶ ಕಮ್ಮಿ ಇರುತ್ತದೆ, ಮುಖ್ಯ ಅತಿಥಿಗಳವರ ಭಾಷಣ ಇರುತ್ತದೆ, ಮತ್ತು ನಮ್ಮ ಸೂಪರ್ ಗೋಲ್ಡನ್ ಡೈಮಂಡ್ಸ್ ಇವತ್ತು ಸಂತಸದ ವಿಷಯ ಎಂದರೆ 10 ವರ್ಷಕ್ಕೆ ಕಾಲಿಡುತ್ತದೆ. 1985ರಲ್ಲಿ ಸೂಪರ್ ಗ್ರೂಪ್ ಎಂಬ ಒಂದು ಸಂಸ್ಥೆ ನಮ್ಮ ತೊಕ್ಕೋಟ್ರು ಪರಿಸರದಲ್ಲಿ ಸ್ಥಾಪನೆಗೊಂಡಿತ್ತು. ಅದು ಕ್ರಮೇಣ ನಮ್ಮ ಒಂದು 9 ವರ್ಷ ಮೊದಲು ಸೂಪರ್ ಗೋಲ್ಡನ್ ಡೈಮಂಡ್ಸ್ ಒಂದು ಚಿಕ್ಕ ಅಂಗಡಿ ಸ್ಥಾಪನೆಯಾಗಿತ್ತು. ಅದರ ನಂತರ ಹಂತ ಹಂತವಾಗಿ ಯಶಸ್ವಿಯನ್ನು ಕಂಡು ಇಂದು ಇಲ್ಲಿ ನಮ್ಮ ದೊಡ್ಡ ಮಳಿಗೆಯನ್ನು ಪ್ರಾರಂಭವಾಗಿ 2 ವರ್ಷವಾಯಿತು. ಅದಕ್ಕೆಲ್ಲ ನಮ್ಮ ಗ್ರಾಹಕರು ಮತ್ತು ಸಿಬ್ಬಂದಿಗಳು ಕಾರಣ. ಅವರಿಗೆ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಗ್ರಾಹಕರಿಗೂ ನಾನು ಸದಾ ಚಿರಕ್ಷಣಿಯಾಗಿರುತ್ತೇನೆ. ಮತ್ತು ತಾವೆಲ್ಲರೂ ನಮಗ ಈ ಸ್ಥಾಪನೆಯನ್ನು ಗೌರವಿಸಿ ಸಹಕರಿಸಬೇಕೆಂದು ತಮ್ಮೆಲ್ಲರಲ್ಲೂ ಕಳಕಳಿಯಿಂದ ವಿನಂತಿಸುತ್ತೇನೆ. ಜೈ ಹಿಂದ್. ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಸಂಸ್ಥೆಯನ್ನು ನೆನಪು ಮಾಡಿಕೊಂಡಿದ್ದೀರಿ. ಒಂದು ಜೋರಾದ ಚಪ್ಪಾಳೆ ಬರಬೇಕು. ಸಂಸ್ಥೆಗೆ 10 ವರ್ಷ, ಇನ್ನಷ್ಟು 100,000 ವರ್ಷಗಳು ಬೆಳಗಲಿ. ಸಂಸ್ಥೆ ಸೂಪರ್ ಗೋಲ್ಡನ್ ಡೈಮಂಡ್ಸ್ ನಮ್ಮ ತೊಕ್ಕೊಟ್ಟು ಕಲ್ಲಾಪು ಮಾತ್ರ ಅಲ್ಲ, ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಕೂಡ ಆ ಬ್ರಾಂಚ್ಗಳು ಹರಡಲಿ. ಬಹುಶಃ ತಾವು ತಮ್ಮ ಗ್ರಾಹಕರ ಜೊತೆಗೆ ತಮ್ಮ ಸಿಬ್ಬಂದಿಗಳಿಗೆ ಇರುವಂತಹ ಸಂಬಂಧವನ್ನು ಕೂಡ ಹೇಳ್ಕೊಂಡು ಬಹುಶಃ ಬಹಳ ಒಳ್ಳೆಯ ಮಾತು. ಒಬ್ಬ ಸಂಸ್ಥೆಯ ಮಾಲಕರಾಗಿ ಎಲ್ಲ ಸಿಬ್ಬಂದಿಗಳಿಂದಾಗಿ ಒಳ್ಳೆಯದಾಗಿ, ಯಾಕೆ ನಾವು ಬರುವಾಗ ನಮ್ಗೆ ಗೊತ್ತಾಗ್ತದೆ, ಸಿಬ್ಬಂದಿಗಳು ನಮ್ಮನ್ನು ಕರೆಯುವ ರೀತಿ ಮಾತಾಡುವ ರೀತಿಯಲ್ಲಿ ನಮಗೆ ಅರ್ಥ ಆಗ್ತದೆ. ಧನ್ಯವಾದಗಳು ಸರ್. ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಲ್ಲಿ ಓರ್ವಾಗಿರುವಂತಹ ಶ್ರೀಯುತ ರವೀಂದ್ರ ರೈ ಕಳ್ಳಿಮಾರ್ ಅವರು, ಕರ್ನಾಟಕ ರಾಜ್ಯ ಶಿಕ್ಷಕರ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪಡೆದಿರುವವರು, ಅತ್ಯುತ್ತಮ ವಾಗ್ಮಿಗಳು, ಪ್ರತಿಷ್ಠಿತ ಬಂಟರ ಸಂಘ ಉಳ್ಳಳದ ಅಧ್ಯಕ್ಷರು ಕೂಡ ಹೌದು. ಹಾಗೆ ಲಯನ್ಸ್ ಕ್ಲಬ್ನಲ್ಲಿ ಕೂಡ ಅಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ ಬೇರೆ ಬೇರೆ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದವರು. ಅನೇಕ ದೇವಸ್ಥಾನಗಳಲ್ಲಿ, ಧಾರ್ಮಿಕ ಕೇಂದ್ರಗಳಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಯಾಗಿ ಕೆಲವಾರು ಉತ್ಸವಗಳನ್ನು ಮಾಡಿದವರು. ಅದರೊಟ್ಟಿಗೆ ಶೈಕ್ಷಣಿಕವಾಗಿ ಕೂಡ ಅನೇಕ ಸೇವೆಗಳನ್ನು ಮಾಡಿರುವಂತಹ ನಿವೃತ್ತ ಮುಖ್ಯೋಪಾಧ್ಯಾಯರು ರಾಮಕೃಷ್ಣ ಸಂಸ್ಥೆಯ ಶ್ರೀಯುತ ರವೀಂದ್ರ ರೈ ಅವರು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತಾಡಬೇಕು ವಿನಂತಿಸಿದ್ದೇನೆ. ಸೂಪರ್ ಗೋಲ್ಡ್ ಡೈಮಂಡ್ ಈ ಸಂಸ್ಥೆಯ ಆವರಣದಲ್ಲಿ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಚಿಲ್ಡ್ರನ್ಸ್ ಡೇ ಅಂತ. ಮುಖ್ಯವಾಗಿ ನಾವೆಲ್ಲ ಶಾಲೆಗಳಲ್ಲಿ ಇಂಥ ಚಿಲ್ಡ್ರನ್ಸ್ ಡೇ ಅನ್ನೆಲ್ಲ ಆಚರಿಸಿಕೊಂಡು ಬಂದವರು. ಇದೊಂದು ನಮಗೊಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅಂತ ಅನಿಸ್ತಾ ಉಂಟು. ಯಾಕೆಂದ್ರೆ
ಒಂದು ಚಿನ್ನದ ಅಂಗಡಿ, ಒಂದು ಚಿನ್ನ ವಜ್ರದ ಅಂಗಡಿಯಲ್ಲಿ ಅದರೊಳಗೆ ನಿಂತುಕೊಂಡು ನಾವು ಕಾರ್ಯಕ್ರಮ ಮಾಡ್ತಾ ಇರುವಂತದ್ದು. ಇದು ಮುಖ್ಯವಾಗಿ ಇಲ್ಲಿ TM ಅಬೂಬಕರ್ ಅಂತ ನಾನು ಅವರನ್ನು ಇವತ್ತು ಸರಿ ಮಾತಾಡಿಸಿದ್ದು ಇವತ್ತೇ. ಯಾವಾಗಲೂ ಅವರು ಸಿಗ್ತಾರೆ ಕೆಲವೊಮ್ಮೆ. ನಿಜವಾಗಿ ಅವರನ್ನು ನಾನು ಮೊದಲಾಗಿ ಅಭಿನಂದಿಸಬೇಕು. ಯಾಕೆಂತ ಹೇಳಿದ್ರೆ ಇಂಥ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಇಷ್ಟು ಮಂದಿಗೆ ಉದ್ಯೋಗವನ್ನು ನೀಡಿ ಈ ಒಂದು ಸಂಸ್ಥೆಯ ಬೆಳವಣಿಗೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರಲ್ಲ, ಆದ ಕಾರಣ ನಾನು ಮೊದಲಾಗಿ ಈ ಅಬೂಬಕರ್ ಅವರಿಗೆ ನಮ್ಮ ವೈಯಕ್ತಿಕವಾದಂತಹ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. TM ಅಬೂಬಕರ್ ಅವರು ನೋಡ್ಲಿಕ್ಕೆ ಬಹಳ ಚಂದ ಇದ್ದಾರೆ. ಅವರ ಮನಸ್ಸು ಕೂಡ ಅಷ್ಟೇ ಚಂದ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆ ಅಂತಂದ್ರೆ ಅವರಿಗೂ ಮತ್ತು ಇಲ್ಲಿರ್ತಕ್ಕಂತಹ ಉದ್ಯೋಗಿಗಳಿಗೆ ಅವರ ಸಂಬಂಧ ನೋಡ್ತಾ ಇರುವಾಗ ಬಹಳ ಖುಷಿ ಆಗ್ತಾ ಉಂಟು. ಅದರ ಜೊತೆಗೇನೆ ಸಂಸ್ಥೆ ಮತ್ತು ಕಸ್ಟಮರ್ಸ್ ಗಳ ಮಧ್ಯೆ ಇರ್ತಕ್ಕಂಥ ಒಂದು ಸಂಬಂಧವನ್ನು ಕೂಡ ನೋಡುವಾಗ ಅಲ್ಲಿಯೂ ಕೂಡ ಸಂತೋಷ ಆಗ್ತಾ ಉಂಟು. ಇದು ಮುಖ್ಯವಾಗಿ ಒಬ್ಬರು ಉದ್ಯಮಿಗಳಿಗೆ ಇರಬೇಕಾದಂತ ಒಂದು ಒಳ್ಳೆಯ ಗುಣಲಕ್ಷಣಗಳು. ಆ ಎಲ್ಲ ಗುಣಲಕ್ಷಣಗಳು ಇರುವುದರಿಂದಲೇ ನಾವು ಇಲ್ಲಿ ನಿಂತು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಚಿಲ್ಡ್ರನ್ಸ್ ಡೇ ಅಂತ ಹೇಳುವಾಗ ಮಕ್ಕಳ ದಿನಾಚರಣೆ ಅಂತ ನಾವು ಹೇಳುತ್ತೇವೆ. ಇದಕ್ಕೊಂದು ಒಳ್ಳೆಯ ಉದ್ದೇಶ ಉಂಟು. ಸುಮ್ಮನೆ ಅದು ಶಾಲೆಯಲ್ಲೇ ಆಚರಣೆ ಮಾಡಬೇಕು ಅಂತ ಏನಿಲ್ಲ, ಯಾವ ಜಾಗದಲ್ಲಿಯೂ ಕೂಡ ಇಂತಹ ಆಚರಣೆಗಳನ್ನು ಮಾಡಬಹುದು. ಯಾಕಂತಂದ್ರೆ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಮಾಡತಕ್ಕಂತ ಒಂದು ಕಾರ್ಯಕ್ರಮ. ಮುಖ್ಯವಾಗಿ ಮಕ್ಕಳು ಎಂದ್ರೆ ನಮ್ಗೆ ಅವರು ಸಂಪತ್ತು, ಮಕ್ಕಳೇ ನಮ್ಮ ಸಂಪತ್ತು. ಇಲ್ಲಿರ್ತಕ್ಕಂತಹ ಸಂಪತ್ತು ಇದಲ್ಲ. ನಾವೊಂದಷ್ಟು ವಾಹನಗಳನ್ನು ಖರೀದಿಸ್ತೇವೆ, ಅದೆಲ್ಲ ಸಂಪತ್ತು. ನಮ್ಮಲ್ಲಿ ಒಂದಷ್ಟು ಭೂಮಿ ಇರಬಹುದು, ಅದೆಲ್ಲ ನಮ್ಮದು ಸಂಪತ್ತು. ನಮ್ಮ ಸಂಪತ್ತು ಯಾರು ಅಂದ್ರೆ ನಮ್ಮ ಮಕ್ಕಳು. ಎಲ್ಲಿ ನಮ್ಮ ಮಕ್ಕಳು ಒಳ್ಳೆಯ ಮಕ್ಕಳಾಗಿ ಇರ್ತಾರೋ ಅಲ್ಲಿ ಅವರು ನಮಗೆ ಯಾವತ್ತೂ ಕೂಡ ಸಂಪತ್ತಾಗಿರ್ತಾರೆ. ಆ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಪ್ರಥಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಅವರ ಬಗ್ಗೆ ಎಲ್ರಿಗೂ ಗೊತ್ತಿರಬಹುದು. ಯಾಕಂದ್ರೆ 17 ವರ್ಷಗಳ ಕಾಲ ಅವರು ಭಾರತದ ಪ್ರಧಾನಮಂತ್ರಿಗಳಾಗಿ ಈ ದೇಶವನ್ನು ಮುನ್ನಡೆಸಿದವರು ಒಂದು. ಮತ್ತು ಮೋತಿಲಾಲ್ ನೆಹರು ಮತ್ತು ಸ್ವರೂಪರಾಣಿಯ ಮಗ, ಮೋತಿಲಾಲ್ ನೆಹರು ಮತ್ತು ಸ್ವರೂಪರಾಣಿಯವರ ಮಗ 1889 ಈ ನವೆಂಬರ್ 14ರಂದು ಅವರ ಜನನ ಆಯಿತು. ಅದೇ ರೀತಿಯಲ್ಲಿ ಅವರು ಒಳ್ಳೆ ಮುಖ್ಯವಾಗಿ ಪಾಶ್ಚಿಮಾತ್ಯ ಶಿಕ್ಷಣವನ್ನು ಪಡೆದವರು. ಯಾಕಂದ್ರೆ ನೆಹರು ಮನೆತನ ಅಂತ ಅಂದ್ರೆ ಅದು ಶ್ರೀಮಂತಿಕೆಗೆ ಮತ್ತು ದೇಶಭಕ್ತಿಗೆ ಹೆಸರುವಾಸಿಯಾದಂತಹ ಮನೆತನ. ನಮ್ಮ ದೇಶದಲ್ಲಿ ಅತಿ ದೊಡ್ಡ ಶ್ರೀಮಂತರು ಯಾರು ಅಂತ ಕೇಳಿದ್ರೆ ನೆಹರು ಮನೆತನದವರು ಹಿಂದೆ. ಆದ್ದರಿಂದ ಆದ್ರೆ ಅಲ್ಲಿ ವಿಶೇಷ ಎಂತಂದ್ರೆ ಅದು ಶ್ರೀಮಂತಿಗೆ ಮಾತ್ರ ಹೆಸರು ಪಡೆದದಲ್ಲ, ಅದು ದೇಶ ಪ್ರೇಮಕ್ಕೆ ದೇಶಭಕ್ತಿಗೆ ಹೆಸರು ಪಡೆದಂತಹ ಒಂದು ಮನೆತನ, ಅದು ಮುಖ್ಯ. ಆದ ಕಾರಣ ಅಂತಹ ಮನೆತನದಲ್ಲಿ ಹುಟ್ಟಿಕೊಂಡಂತಹ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಟ್ರಿನಿಟಿ ಕಾಲೇಜ್, ಇಂಗ್ಲೆಂಡ್ ನಲ್ಲಿ ಟ್ರಿನಿಟಿ ಕಾಲೇಜ್ ಅಂತ ಒಂದಿದೆ, ಅದು ಬ್ಯಾರಿಸ್ಟರ್ ಕಾಲೇಜ್. ಅಂದ್ರೆ ಅಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದುಕೊಂಡು ವಕೀಲರಾಗಿ ಆಮೇಲೆ ಭಾರತಕ್ಕೆ ಬಂದು ಭಾರತದಲ್ಲಿ ಅವರು ಸುದೀರ್ಘವಾದಂತಹ ಮಹಾತ್ಮ ಗಾಂಧೀಜಿಯವರ ಸಹಪಾಠಿಯಾಗಿ ಅವರು ಸುದೀರ್ಘವಾದಂತಹ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಒಬ್ಬ ಮಹಾನ್ ದೇಶಭಕ್ತ. ಯಾಕೆ ಅಂತಂದ್ರೆ ನಮ್ಗೆಲ್ರಿಗೂ ಗೊತ್ತಿರಬೇಕು, ಒಂದು ಮಾತಿದೆ, ಜನನಿ ಜನ್ಮಭೂಮಿಶ್ಯ ಸ್ವರ್ಗಾದ ಬೀಗರಿಯಸಿ ಅಂತ. ಜನ್ಮ ಕೊಟ್ಟಂತಹ ತಂದೆ ತಾಯಿಗಳು, ಜೀವನಾಧಾರವಾದಂತಹ ನಾಡು ಇದು ಬಹಳ ಸ್ವರ್ಗಕ್ಕಿಂತಲೂ ದೊಡ್ಡದು. ಇಲ್ಲಿ ಯಾರು ನಾವು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ಇಲ್ಲ. ಇಲ್ಲಿ ಯಾರು ಈ ಮಣ್ಣಿನಲ್ಲಿ ವಾಸ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಈ ಜೀವನಾಧಾರವಾದಂತಹ ಈ ದೇಶವನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಇಂತಹ ಗುಣ ಯಾರಲ್ಲಿ ಇಲ್ಲೋ ಅವರು ಮನುಷ್ಯರೇ ಅಲ್ಲ, ಅವರಲ್ಲಿ ಮನುಷ್ಯತ್ವವೇ ಇಲ್ಲ ಅಂತ ಅರ್ಥ. ಆದ ಕಾರಣ ನಮ್ಮ ಮಕ್ಕಳಿಗೆ ಮೊದಲು ಅದರ ಪಾಠವನ್ನು ಕಲಿಸಬೇಕು. ಅಂತಹ ಸಂಪತ್ತುಳ್ಳಂತಹ ಸಂಪನ್ಮೂಲವಾದಂತಹ ಮಕ್ಕಳನ್ನು ನಾವು ಯಾರು ಒಳ್ಳೆಯ ಮಕ್ಕಳನ್ನಾಗಿ ನಾವು ಸೃಷ್ಟಿಸ್ತೇವೋ ಅವರು ಮನೆಯನ್ನು ಬೆಳಗಿಸ್ತಾರೆ, ಸಮಾಜಕ್ಕೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ದೇಶಕ್ಕೆ ಅವರು ಒಳ್ಳೆಯದನ್ನು ಮಾಡುವಂತದ್ದಾಗ್ತದೆ. ಆದ್ದರಿಂದ ಅವರು ದೇಶಕ್ಕೆ ಸಂಪತ್ತಾಗ್ತಾರೆ. ಆವಾಗ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ತಮ್ಮ ಹುಟ್ಟುಹಬ್ಬವನ್ನು
ಮಕ್ಕಳ ದಿನವನ್ನಾಗಿಯೇ ಆಚರಿಸಬೇಕು ಎನ್ನುವಂತಹ ಉದ್ದೇಶದಿಂದ ಅವರು ದೇಶಕ್ಕೆ ಕರೆ ಕೊಟ್ಟರು. ಆದ ಕಾರಣ ನಾವೆಲ್ಲ ಇಷ್ಟರವರೆಗೆ ಮಕ್ಕಳ ದಿನಾಚರಣೆ ಅಂತ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಬಂದಿದೆ. ಯಾಕೆಂದ್ರೆ ಅವರು ಅಂತಹ ಮಹಾನ್ ವ್ಯಕ್ತಿ. ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಅವರು ಪಂಚವಾರ್ಷಿಕ ಯೋಜನೆಯನ್ನು ಜಾರಿಗೆ ತಂದರು. ಅವರ ಪಂಚವಾರ್ಷಿಕ ಯೋಜನೆಯಿಂದಾಗಲೇ ನಾವು ಈಗ ಎಲ್ಲಾ ಕ್ಷೇತ್ರಗಳಲ್ಲಿ ಏನಾಗಿದ್ದೇವೆ ಅಂದ್ರೆ ಅಭಿವೃದ್ಧಿಯನ್ನು ಹೊಂದಿದ್ದೇವೆ. ಅದರ ಒಟ್ಟಿಗೆ ಅವರು ಇಡೀ ಜಗತ್ತೇ ನಾವು ಮಾತ್ರ ಅಂದ್ರೆ ಸರ್ವೇ ಜನೋ ಸುಖಿನೋ ಭವಂತು ಅಂದ್ರೆ ಇಡೀ ಪ್ರಪಂಚ, ನಾವು ಮಾತ್ರ ಅಲ್ಲ, ಇಡೀ ಪ್ರಪಂಚದ ಜನಗಳೇ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಎನ್ನುವಂತಹ ಯಾವ ಒಂದು ತತ್ವ ಇದೆ, ಆ ತತ್ವಕ್ಕೆ ಬದ್ಧರಾಗಿ ಅವರು ಬದುಕಿದಂತಹ ಒಬ್ಬ ವ್ಯಕ್ತಿ. ಆದ್ದರಿಂದ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಆ ದಿನವನ್ನು ನಾವು ಆಚರಿಸುವಂತದ್ದು ಬಹಳ ಒಂದು ಔಚಿತ್ಯಪೂರ್ಣವಾದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಆಗ್ತಾ ಉಂಟು. ಈ ಸಂದರ್ಭದಲ್ಲಿ ನಾವು ಏನು ಈ ಜಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೋ, ಈ ಕಾರ್ಯಕ್ರಮದ ಉದ್ದೇಶವೇ ಅದು ಏನು ಅಂತಂದ್ರೆ, ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳು ಏನಿದೆ ಆ ಪ್ರತಿಭೆಗಳಿಗೆ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಅವರನ್ನು ನಾವು ಸೆರೆಮನೆಯಲ್ಲಿರ್ತಕ್ಕಂಥ ಜನಗಳಾಗಿ ಮಾಡಬಾರ್ದು. ಅವರು 4 ಗೋಡೆಯ ಒಳಗೆ ನಾವು ತುರುಕಿಸಿ ಇಡಬಾರ್ದು. ಅವರು 4 ಗೋಡೆಯಿಂದ ಹೊರಗೆ ಬರಬೇಕು. ಬಂದು ಈ ಸಮಾಜದಲ್ಲಿ ಸೇರಿಕೊಂಡು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದನ್ನು ಅವರು ಮಾಡಬೇಕು. ಅದಕ್ಕೋಸ್ಕರ ಈ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಇಲ್ಲಿ ಅಧ್ಯಾಪಕರನ್ನೆಲ್ಲ ಸೇರಿಸಿದ್ದೀರಿ. ಮುಖ್ಯವಾಗಿ ಇಸ್ಮಾಯಿಲ್ ಸರ್ ಅವರು ಇದ್ದಾರೆ, ಹಿರಿಯರು. ಎಷ್ಟೋ ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದವರು. ಎಷ್ಟೋ ಮಕ್ಕಳು ಈಗ ಇಸ್ಮಾಯಿಲ್ ಸರ್ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅಂತ ಹೇಳುವಾಗ ಎಷ್ಟೋ ಮಂದಿ ಮಕ್ಕಳು ನಮ್ಮ ಈಗಿನ ಯುವಕರೆಲ್ಲ ಖುಷಿ ಪಡ್ತಾರೆ. ಆದ ಕಾರಣ ಇದು ಅಂತ ವೇದಿಕೆಯಲ್ಲಿದ್ದಾರೆ ಅವರು. ನಮ್ಮ ಮಹಲಿಂಗೇಶ್ವರ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯ ಪ್ರಾಂಶುಪಾಲರು ಕುಸುಮಾರ ಉಡುಪರವರು ಕೂಡ ಇಲ್ಲಿ ಇದ್ದಾರೆ. ಒಳ್ಳೆಯ ನಮ್ಗೆ ಮೊದಲೇ ಪರಿಚಯ, ಒಳ್ಳೆ ಟೀಚರ್ ಅವರು, ಆಕ್ಟಿವ್ ಟೀಚರ್. ಮುಖ್ಯವಾಗಿ ರವಿಶಂಕರ್ ಗುರೂಜಿ ಸ್ಕೂಲ್ನಲ್ಲಿ ಅವರು ಪ್ರಾಂಶುಪಾಲರಾಗಿ ಇದ್ದವರು. ಆದ ಕಾರಣ ಅಲ್ಲೇ ಆ ಸಂಸ್ಥೆಯನ್ನು ಬಹಳ ಒಳ್ಳೆಯ ಸಂಸ್ಥೆಯನ್ನಾಗಿ ಮಾಡಿ ಬೆಳೆಸಿದವರು ಅಂತ ಅನೇಕ ಸ್ಟೂಡೆಂಟ್ಸ್ಗಳನ್ನು ಪಡೆದವರು. ನಮ್ಮ ರವೀಂದ್ರ ಶೆಟ್ಟಿ ಉಳಿದೊಟ್ಟವರ ಶಾಲೆ ಯಾವುದು ವಿದ್ಯಾರತ್ನ, ಅಲ್ಲಿ ನಮ್ಮ ಶಿಷ್ಯರವರು ರವೀಂದ್ರ ಶೆಟ್ಟಿ ಅವರು ಅಂದ್ರೆ ಸ್ಟೂಡೆಂಟ್ಸ್ ನಮ್ದು, ಅವರ ಶಾಲೆ. ಆ ಶಾಲಾ ಅಧ್ಯಾಪಕರು ಕೂಡ ಟೀಚರ್ ಕೂಡ ಇಲ್ಲಿದ್ದಾರೆ. ಒಳ್ಳೆಯ ಸ್ಕೂಲ್ ಅದು, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ ದೇಲಗಟ್ಟೆ. ಅದಕ್ಕಿಂತ ಕೂಡ ವಿಶೇಷವಾಗಿ ಹಿರಿಯರಿದ್ದಾರೆ. ಮುಖ್ಯವಾಗಿ ನಾವೆಲ್ಲ ಸೇರಿ ನೀವೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇರುವಂತದ್ದು ಬಹಳ ಸಂದರ್ಭೋಚಿತವಾಗಿದೆ. ಆದ್ರೆ ನಾವು ಇದರ ಉದ್ದೇಶ ಒಂದೇ, ಯಾವುದೇ ಸಂಸ್ಥೆಯಲ್ಲಿ ನಾವು ಇರಲಿ ಆ ಸಂಸ್ಥೆಯನ್ನು ನಾವು ಮೊದಲು ಬೆಳೆಸುವಂತಹ ಕೆಲಸವನ್ನು ನಾವು ಮಾಡಬೇಕು. ಇದು ಸಾಮಾನ್ಯವಾಗಿ ಸಂಸ್ಥೆಯ ಒಳಗಿದ್ದುಕೊಂಡು ಸಂಸ್ಥೆಗೆ ದ್ರೋಹ ಮಾಡುವಂತಹ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ಅವರಲ್ಲಿ ಹಾಗೆ ಮಾಡಿದ್ರೆ ಅದು ಮನುಷ್ಯತ್ವ ಇಲ್ಲ ಅಂತ ಅರ್ಥ. ಸಂಸ್ಥೆ ಬೆಳೆದ್ರೆ ಅಬೂಬಕರಿಂದ ಬೇಕಾದಷ್ಟು ನೀವು ಪ್ರಯೋಜನಗಳನ್ನು ಪಡೆಯಲಿಕ್ಕೆ ಆಗ್ತದೆ. ಆದ ಕಾರಣ ಸಂಸ್ಥೆಯಲ್ಲಿ ದುಡಿಯತಕ್ಕಂತಹ ಜನಗಳು ಎಲ್ಲರೂ ಕೂಡ ಒಳ್ಳೆಯ ರೀತಿಯಲ್ಲಿ ಮನಪೂರ್ವಕವಾಗಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಿ ಜನರ ಸಂತೋಷವನ್ನು ಪಡೆಯತಕ್ಕಂತ ಜನರ ಒಂದು ಅಭಿನಂದನೆಯನ್ನು ಪಡೆಯತಕ್ಕಂತಹ ಕೆಲಸವನ್ನು ಈ ಸಂಸ್ಥೆಯಲ್ಲಿ ಇರತಕ್ಕಂಥ ಎಲ್ಲ ಜನಗಳು ಮಾಡಿದ್ರೆ ಅದು ಏನಾಗ್ತದೆ ಅಂದ್ರೆ ಒಂದು ಒಳ್ಳೆಯ ಒಂದು ಸಂದೇಶವನ್ನು ಸಮಾಜಕ್ಕೆ ನೀಡಿದಾಗೆ ಆಗ್ತದೆ. ಅಂತಹ ಕೆಲಸವನ್ನು ತಾವೆಲ್ಲರೂ ಕೂಡ ಇದ್ದುಕೊಂಡು ಮಾಡಿ ಈ ಸಂಸ್ಥೆಯನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಸಂಸ್ಥೆ ದೊಡ್ಡದಾಗ್ಲಿ, ಅದು ಈ ಸಂಸ್ಥೆಯಿಂದ ಸಮಾಜಕ್ಕೆ ದೇಶಕ್ಕೆ ಒಳ್ಳೆಯ ಪ್ರಯೋಜನ ಆಗುವಂತಹ ಒಂದು ಕೆಲಸ ಕಾರ್ಯಗಳು ನಡೆಯಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಮಕ್ಕಳು ಅಂದ್ರೆ ಅದು ಮುಂದಿನ ಭಾರತ. ನಮ್ಮ ಮಕ್ಕಳು ಇದು ನಾನು ಹೇಳುವಂತ ಮಾತಲ್ಲ, ಇದು ನೆಹರೂರವರು ಹೇಳ್ತಾ ಬಂದಂತಹ ಮಾತು. ನಮ್ಮ ಮಕ್ಕಳೆಂದರೆ ಮುಂದಿನ ಭಾರತ. ಆದ ಕಾರಣ ಮಕ್ಕಳನ್ನು ಒಳ್ಳೆಯ ರೀತಿಯಲ್ಲಿ ಬೆಳೆಸತಕ್ಕಂತ ಕೆಲಸವನ್ನು ಹೆತ್ತವರಾದಂತಹ ಗುರುಗಳಂತ ನಾವೆಲ್ಲರೂ ಕೂಡ ಮಾಡಿದೆವು ಅಂತಾದ್ರೆ ಇದು ನಾವು ಒಳ್ಳೆಯ ದೇಶವನ್ನು ಕಟ್ಟುವಂತಹ ಕೆಲಸವನ್ನು ಮಾಡಿದಷ್ಟು ದೊಡ್ಡ ದೇಶ ಸೇವೆಯನ್ನು ನಾವು ಮಾಡಿದಂತೆ ಆಗ್ತದೆ ಎನ್ನುವಂತಹ ಮಾತಿನೊಂದಿಗೆ ನಾವೆಲ್ಲ
ನಾವೆಲ್ಲರೂ ಸೇರಿ ಜೀವನೋಪಾಯಕ್ಕಾಗಿ ನಾವು ಏನನ್ನಾದರೂ ಉದ್ಯೋಗವನ್ನು ಮಾಡಿದರೂ ಕೂಡ ಯಾವತ್ತೂ ಕೂಡ ನಮ್ಮ ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿಸುವಂತ ಕೆಲಸವನ್ನು ನಾವು ಮಾಡ್ತಾ ಇರಬೇಕು. ಒಳ್ಳೆಯ ಅಂದರೆ ಮಕ್ಕಳಿಗೆ ಒಳ್ಳೆಯ ದೇಹವನ್ನು ಬೆಳೆಸ್ತಕ್ಕಂಥದ್ದು, ಒಳ್ಳೆಯ ಶರೀರವನ್ನು ಆರೋಗ್ಯಕರವಾದಂತಹ ಗಟ್ಟಿಮುಟ್ಟಾದ ಶರೀರವನ್ನು ಬೆಳೆಸ್ತಕ್ಕಂಥದ್ದಕ್ಕೆ ಬೇಕಾದಂತಹ ಪೂರಕವಾದಂತಹ ಎಲ್ಲ ಅವಕಾಶಗಳನ್ನು ಅವರಿಗೆ ಮಾಡಿಕೊಡಬೇಕು. ಅದರೊಟ್ಟಿಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಸಂಸ್ಕಾರ ವಿದ್ಯೆ ನಾವು ಬೇಕಾದಷ್ಟು ಈಗ ಕೊಡ್ತಾ ಇದ್ದೇವೆ. ಆದರೆ ಸಂಸ್ಕಾರದ ಕೊರತೆ ಎಲ್ಲಾ ಕಡೆಯಲ್ಲಿ ಕೂಡ ಉಂಟು. ಏನು ಸಂಸ್ಕಾರ ಅಂದ್ರೆ ಎಂತದು? ಜನ್ಮ ಕೊಟ್ಟಂತಹ ತಂದೆ ತಾಯಿಗಳನ್ನು ಪ್ರೀತಿಸಬೇಕು, ಗೌರವಿಸಬೇಕು. ಗುರು ಹಿರಿಯರ ಮನೆಯಲ್ಲಿರ್ತಕ್ಕಂತಹ ಹಿರಿಯರನ್ನು ನಾವು ಯಾವತ್ತೂ ಕೂಡ ಪ್ರಾಯಕ್ಕೆ ಬಂದಂತಹ ಜನಗಳನ್ನು ನಾವು ಯಾವತ್ತೂ ಕೂಡ ಅಲಕ್ಷ್ಯ ಮಾಡಲೇಬಾರದು. ಮನೆಗೆ ಬಂದಂತಹ ಅತಿಥಿಗಳನ್ನು ನಾವು ಏನು ಮಾಡಬೇಕು? ಗೌರವಿಸಬೇಕು. ದೇವರ ಮೇಲೆ ನಮಗೆ ಭಕ್ತಿ ಗೌರವ ಇರಬೇಕು. ನಾವು ಏನಾದರೂ ಒಳ್ಳೆಯ ಕೆಲಸವನ್ನು ಆದಷ್ಟು ಕಷ್ಟದಲ್ಲಿರುವವರಿಗೆ ನಾವು ಸಹಾಯ ಸಹಕಾರ ಮಾಡತಕ್ಕಂಥ ಕೆಲಸವನ್ನು ಮಾಡಬೇಕು. ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಎನ್ನುವಂತಹ ಮಾತನ್ನು ನಾವು 10 ಜನಗಳ ಬಾಯಿಯಲ್ಲಿ ಹೇಳಿಕೊಂಡು ಬದುಕುವಂತಹ ಕೆಲಸವನ್ನು ನಾವು ಮಾಡಿದೆ ಅಂತ ಆದ್ರೆ ಇದೇ ನಮ್ಮ ದೊಡ್ಡ ದೇಶ ಸೇವೆ. ಇಂತಹ ಕೆಲಸವನ್ನೆಲ್ಲ ತಾವೆಲ್ಲರೂ ಕೂಡ ಮಾತೆಯರೆಲ್ಲ ಇದ್ದೀರಿ. ಯಾಕೆ ಅಂದ್ರೆ ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ಆದ ಕಾರಣ ತಾವೆಲ್ಲರೂ ಕೂಡ ಒಳ್ಳೆಯ ಮಕ್ಕಳನ್ನು ಸೃಷ್ಟಿಸತಕ್ಕಂತಹ ಕೆಲಸವನ್ನು ಮಾಡುವುದರ ಮೂಲಕ ದೇಶ ಸೇವೆಯನ್ನು ಮಾಡುವ ಎನ್ನುವಂತಹ ಮಾತಿನೊಂದಿಗೆ ಈ ರೀತಿಯಲ್ಲಿ ನಾವು ಮಾಡಿದ್ದೇವೆ ಅಂತಾದ್ರೆ ಪಂಡಿತ್ ಜವಾಹರಲಾಲ್ ನೆಹರು ಅವರು ಏನು ಕನಸು ಕಂಡಿದ್ದಾರೋ ಅದು ಕನಸು ನನಸಾಗ್ತದೆ ಎನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತಾ ಈ ಅಬೂಬಕರ್ ಅವರು ಕಟ್ಟಿದಂತಹ ಯಾವ ಸಂಸ್ಥೆಗಳೆಲ್ಲ ಇದೆ ಅದು ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತಾ ಹೋಗ್ಲಿ. ಆ ಮೂಲಕ ಅವರಿಗೂ ಪ್ರಯೋಜನ ಆಗಲಿ, ಅವರು ಯಾರಿಗಾರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೋ ಅವರಿಗೂ ಪ್ರಯೋಜನ ಆಗಲಿ, ಯಾರ್ಯಾರು ಈ ಒಂದು ಸಂಸ್ಥೆಯಿಂದ ಪ್ರಯೋಜನ ಪಡೀಲಿಕ್ಕೆ ಬರ್ತಾ ಇರ್ತಾರೋ ಅವರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ಧನ್ಯವಾದ. ಬಹಳ ಅರ್ಥಪೂರ್ಣವಾದಂತಹ ಮಾರ್ಗದರ್ಶನ ನೀಡುವ ಮೂಲಕ ಅತಿಥಿಯಾಗಿ ಮಾತಾಡಿರುವಂತಹ ಸನ್ಮಾನ್ಯ ರವೀಂದ್ರ ಸರ್ ಅವರಿಗೆ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಈ ದಿವಸದ ನಮ್ಮ ಕಾರ್ಯಕ್ರಮದಲ್ಲಿ ತೀರ್ಪುಗಾರರಾಗಿ ಬಂದಿರುವಂತಹ ಇಫ್ತಾಜ್ ಮೇಡಮ್ ಅವರು ದಯವಿಟ್ಟು ಬರಬೇಕು. ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ದೇರಳಕಟ್ಟೆ ಇವರು ವೇದಿಕೆಗೆ ಬರಬೇಕು. ತಮ್ಮನ್ನ ಗೌರವಪೂರ್ವಕ ಸ್ವಾಗತಿಸಿದ್ದೇವೆ. ಹಾಗೆ ನಮ್ಮ ಹಸನಾಜಿ ಅವರು ಸಂಸ್ಥೆಯ ಪಾಲ್ದಾರರು ಹಸನಾಜಿ ಅವರು ಕೂಡ ತಮ್ಮನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮವನ್ನು ಬರಮಾಡಿಕೊಡ್ತಿದೆ. ಈಗ ನಮ್ಮ ಇಸ್ಮಾಯಿಲ್ ಸರ್ ಅವರು ಮಾತಾಡಿದ ನಂತರ ನಮ್ಮ ಕಾರ್ಯಕ್ರಮಗಳು ಆರಂಭಗೊಳ್ಳುತ್ತವೆ. ಹಾಗಾಗಿ ನಾವೆಲ್ಲರೂ ಕೂಡ ಸ್ವಲ್ಪ ಹೊತ್ತು ಈ ಕಾರ್ಯಕ್ರಮದೊಟ್ಟಿಗೆ ಸಹಕರಿಸಬೇಕು ತಮ್ಮನ್ನು ವಿನಂತಿಸಿಕೊಳ್ಳುತ್ತಾ ಮುಖ್ಯ ಅತಿಥಿಗಳಲ್ಲಿ ಮತ್ತೋರ್ವರು ನಮ್ಮ ಮದನಿ ಸಂಸ್ಥೆಯ ನಿವೃತ್ತ ಪ್ರಾಂಶುಪಾಲರು ಈ ಭಾಗದ ಚಿರಪರಿಚಿತ ಇಸ್ಮಾಯಿಲ್ ಟೀಚರ್ ಅವರು ಅತಿಥಿಯಲ್ಲಿ ಎರಡು ಮಾತಾಡಬೇಕು ವಿನಂತಿಸಿದ್ದೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಎಲ್ಲ ಸಹೋದರರಿಗೆ ಸಹೋದರಿಯರಿಗೆ ಶುಭ ಸಂಜೆ. ನಾನು ನೆಹರು ಅವರ ಬಗ್ಗೆ ಹೇಳುವುದಿಲ್ಲ, ಯಾಕೆ ಹೇಳಿದ್ರೆ ರವೀಂದ್ರ ಶೆಟ್ಟರ್ ಹೇಳಿದ್ರು, ಮತ್ತೆ ಶಾಲೆಯಲ್ಲಿ ಇದನ್ನು ಹೇಳಿ ಇದಾಗಿದೆ. ಬಹುಶಃ ಇದು ಅಂತಹ ಒಂದು ದಿನಾಚರಣೆ ಹೌದಾದರೂ ಕೂಡ ಒಬ್ಬ ಉದ್ಯಮಿ ತನ್ನ ಗ್ರಾಹಕರನ್ನು ಸೇರಿಸಿಕೊಂಡು ಇಂತಹ ಒಂದು ಕಾರ್ಯಕ್ರಮ ಮಾಡುವುದು ಅದು ಸ್ತುತ್ಯಾರ್ಹ, ಯಾಕೆಂತ ಶ್ಲಾಘನೀಯವೂ ಕೂಡ. ಯಾಕೆ ಹೇಳಿದ್ರೆ ಕಸ್ಟಮರ್ ಅನ್ನ, ಅವರ ಸೈಕಾಲಜಿಯನ್ನ, ಅವರ ಮನಃಶಾಸ್ತ್ರವನ್ನ ಗೆಲ್ಲುವಂತಹ ಒಂದು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇರುವಂತಹ ನೆಚ್ಚಿನ ಹಾಜಿ ಅಬೂಬಕರ್, ನಾವು ಬಾವುಚ ಅಂತ ಕರೀತೇವೆ, ಅವರೇ ನಮ್ಮೆಲ್ಲರ ಪ್ರೀತಿಯ ರವೀಂದ್ರ ಸರ್ ಅವರೇ ಹಲವು ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಒಬ್ಬ ಹಿರಿಯ ಅಧ್ಯಾಪಕರು, ರಾಜ್ಯ ಮಟ್ಟದ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಕೂಡ ಹೌದು ಹಸನ್ ಹಾಜಿ ಅವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಕುಂಜತೂರಿನ ನಮ್ಮ ಪ್ರೀತಿಯ ಕುಸುಮ ಟೀಚರ್ ಅವರೇ, ಮತ್ತೆ ವಿದ್ಯಾರತ್ನ ಸ್ಕೂಲಿನ ಟೀಚರ್ ಪ್ರೀತಿಕಾ ಅವರೇ, ಮತ್ತು ಊಡಕೂಡಿಯಂಡೆ ಉಮ್ಮ ಪೆಂಗಮಾರೆ, ಮತ್ತು ನನ್ನ ಸಹೋದರಿಯರೇ ಬಯಸಿಂದ ഉമ്മമാരുള്ളാരി നമ്മളെ സഹോദരിമാരുള്ളാരി. ഈ മനുഷ്യ ഇപ്പൊ ഈ മൈക്ക പിടിച്ചിട്ട് മുണ്ടിയാൽ എന്തും ആവില്ല, ആരെന്തും കേൾക്കുന്നില്ല. എന്ത് ಗೊತ್ತುಂಟಾ, എല്ലാവരും കാത്തോണ്ടുള്ള ഈ ചെറിയ കിടാക്കളെല്ലാം കുറച്ച് ഡ്രസ് എല്ലാം ആക്കിയിട്ട് അവർക്ക് ഓർണമെന്റ്സ് എല്ലാം വെച്ചിട്ട് അതിനെന്നെ കാക്കുന്നു. വെറുതെ എപ്പോ വേറെ ഈ ഭാഷണം തീരുന്നിട്ട് കാക്കുന്നു. അപ്പൊ നെഹ്റുവിന്റെ ಬಗ್ಗೆ സെർച്ച് ഇല്ലേ,
ನೆಹರು ಬಗ್ಗೆ ಹೇಳಿದ್ರು. ನೆಹರು 1889ರಲ್ಲಿ ಜನಿಸಿದ್ರು. ಅವರು ಹೇಳಿದ್ರು ನವೆಂಬರ್ 14ರಂದು. ಮತ್ತೆ ಒಂದು ಹ್ಯಾಪಿ ನ್ಯೂಸ್ ಏನು ಅಂತ ಹೇಳಿದ್ರೆ, ನನ್ನ ಮಗಳು ಅವಳು ಕೂಡ ಹುಟ್ಟಿದ್ದು ನವೆಂಬರ್ 14ರಂದು. ನಿನ್ನೆ ಅವಳ ಹುಟ್ಟು ಹಬ್ಬ. ಹೆಸರಿಗಷ್ಟೇ, ಆಚರಣೆ ಇರಲಿಲ್ಲ, ಇರುವುದು ಕೂಡ ಇಲ್ಲ. ಇರ್ಲಿ, ನಾನು ಹೇಳಿದ ಯಾಕೆ ಅಂತ ಹೇಳಿದ್ರೆ, ನೆಹರು ತೀರಿದ್ದ 1964ರ ನಂತರ ಅವರ ಹುಟ್ಟುಹಬ್ಬವನ್ನ ಮಕ್ಕಳ ದಿನಾಚರಣೆ ಅಂತ ಹೇಳಿಕೊಂಡು ಆಚರಿಸಿದ್ದು. ಸರ್ ಹೇಳಿದ್ರು, ಅವರು ನಮ್ಮ ನಾಳಿನ ರಾಷ್ಟ್ರ ಕಟ್ಟುವಂತಹ ಪಿಲ್ಲರ್ಗಳು, ಸ್ತಂಭಗಳು ಅಂತ ಹೇಳಿ ಅದಕ್ಕೆ ಆಚರಿಸ್ತಾರೆ ಅಷ್ಟೇ. ಮತ್ತೆ ಅತ್ಯುತ್ತಮ ಒಬ್ಬ ಪ್ರಪ್ರಥಮ ಪ್ರಧಾನಮಂತ್ರಿಯೂ ಕೂಡ ಹೌದು, ಚಿಂತಕನೂ ಹೌದು, ಒಬ್ಬ ರಾಷ್ಟ್ರದ ಹಿತ ಚಿಂತಕನೂ ಕೂಡ ಹೌದು. ನಾನು ಅಲ್ಲಿಗೆ ಬಿಡ್ತೇನೆ. ಈಗ ಏನಾಗಿದೆ ಅಂದ್ರೆ, ನನಗೆ ಬಾವುಚನ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕಾಗ್ತದೆ. ಸಬ್ಜೆಕ್ಟಿಗೆ ಬರ್ತಾ ಇದ್ದೇನೆ ನಾನು. ಬಾವುಚ ಎರ್ಮಾಡಿ ಮೊಹಮ್ಮದ್ ಹಾಜಿ ಅವರ ಮಗ. ನನಗೆ ಬಹಳಷ್ಟು ಹಿಂದೆ ಪರಿಚಯ ಇರಲಿಲ್ಲ. ನಾನು ನನ್ನ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನಾಟಕಲ್ಲಿಗೆ ಬರಬೇಕಾಯ್ತು. ಬರುವಾಗ ಇವರ ಮನೆ ಪಕ್ಕದಲ್ಲಿ ಒಂದು ಫ್ಲಾಟ್ಗೆ ಬಂದೆ. ಈಗ ಬಂದು 10-15 ವರ್ಷ ಆಯ್ತು. ಆಮೇಲೆ ಮನೆ ಕಟ್ಟಿಸಿದೆ, ಎಲ್ಲ ಇದೆ. ನನಗೂ ಅವರಿಗೂ ಮತ್ತೆ ಅವರ ಕುಟುಂಬಕ್ಕೂ ಅವರ ತಮ್ಮ ಫಜಲಿಗೂ ಕೂಡ ನಮಗೂ ಒಂದು ಬಾಂಧವ್ಯ ಇತ್ತು. ಸೊ ನಾವು ಅಷ್ಟು ಕ್ಲೋಸ್ ಆಗಿದ್ದೆವು. ಅದಕ್ಕಾಗಿ ನಾನು ಬಾವುಚನವರ ಬಗ್ಗೆ ಮಾತಾಡ್ತೇನೆ. ಯಾಕೆ ಹೇಳಿದ್ರೆ, ಅವರ ವ್ಯಕ್ತಿತ್ವದ ಬಗ್ಗೆ ಹೇಳಬೇಕು. ಈಗ ಅವರನ್ನು ಕೂರಿಸಿ ಹೇಳಬಾರ್ದು, ಭಾರಿ ನಲ್ಲ ಮನಸ್ಸು, ಅಳಂಗನೆ ಅಳ ಉಪ್ಪ ಹಿಂಗನೆ ಅಂತ ನಾನು ಹೇಳೋ ಉದ್ದೇಶ ಅಲ್ಲ. ಅಂದರೆ ಇಂತಹ ಒಂದು ಉದ್ಯಮವನ್ನು ಶುರು ಮಾಡಬೇಕು ಅಂತ ಆದ್ರೆ ಅಂತಹ ಒಂದು ಪಾರಂಪರ್ಯವಾದ ಹಿನ್ನೆಲೆ ಬೇಕು. ರಸೂಲುಲ್ಲಾಹಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಥವಾ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದೇನು ಅಂತ ಹೇಳಿದ್ರೆ, ವ್ಯಾಪಾರದ ಬಗ್ಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ಒಂದನೇದಾಗಿ ಹೇಳಿದ್ದು ಪ್ರಾಮಾಣಿಕತೆ ಬೇಕು ಅಂತ. ಇನ್ನೊಂದು ಹೇಳಿದ್ದು ನೀನು ಕ್ವಾಲಿಟಿ ಕೊಡಬೇಕು ಅಂತ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಒಂದು ಅಂಗಡ್ಡೊಂಜಿ ಸಾಯ್ಬೇರಿ ಆಕಲೆ ಸೆಕೆಂಡ್ ಕ್ಲಾಸ್ ಯಾವುದೇ ಒಂದು ವಸ್ತುವನ್ನು ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಅಪ್ಪ ಪನೋ ಆಗ ಹೇಳಬೇಕು, ಮಾಸ್ಟ್ರೆ ಇಂತೆ ಮುಂಚಿದ ಕ್ವಾಲಿಟಿ ರಡ್ನೇ ಕ್ವಾಲಿಟಿ ಫಸ್ಟ್ ಅತ್ತಿ ಯಾನ ಪಂಡಿದೆ ಕೊರಪುಣೆ ಅಂತ. ಅಂದ್ರೆ ಉದಾಹರಣೆ ಹೇಳಿದ್ದಷ್ಟೇ, ಇದು ಮಾಡಬೇಕು ಅಂತ ಹೇಳಿಕೊಂಡು. ಅಂತಹ ವ್ಯಾಪಾರ ಇವನ್ನು ಯಾರು ಮಾಡ್ತಾನೋ ಅಂತಹ ವ್ಯಾಪಾರ ಮಾಡ್ಲಿಕ್ಕೂ ಕೂಡ ಅಂತಹ ಒಂದು ಇಸ್ಲಾಮಿಕ್ ಆದಂತಹ ಅಥವಾ ಪೈಗಂಬರರ ಒಂದು ಸಂದೇಶ ಸ್ಫೂರ್ತಿಯೂ ಕೂಡ ಆಗಬೇಕು. ಅವೆಲ್ಲವುಗಳು ಮೇಳೈಸಿಕೊಂಡು ಇವತ್ತು ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಸೂಪರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇಲ್ಲಿ ತಲೆ ಎತ್ತಿ ನಿಂತಿದೆ. ಇವತ್ತು ಅದರ 10ನೇ ವರ್ಷ. ಬೇರೆ ಬೇರೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಇಂತಹ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು 7-8 ಜನ ಸೇರಿಕೊಂಡು ಮಾಡಿದ್ರೆ ಅದು ಯಾವತ್ತೂ ಕೂಡ ಶಾಶ್ವತವಾಗಿ ನೆಲೆ ನಿಲ್ಲುವುದರಲ್ಲಿ ಯಾವುದೇ ಸಂಶಯ ಇಲ್ಲ. ಖಂಡಿತ ಅದು ನೆಲೆ ನಿಂತೇ ನಿಲ್ತದೆ ಅಂತ ಹೇಳಿಕೊಂಡು. ಇದರಲ್ಲಿ ಹೆಚ್ಚಿನವರ ಪರಿಚಯ ನನಗಿದೆ. ಒಂದು ನಮ್ಮ ಅಬೂಬಕರ್ ಹಾಜಿ ಅವರು, ಇನ್ನೊಂದು ಫೈಜಲ್, ಸಿದಿಯಬ್ಬ, ತ್ವಾಯಿಬ್, ಹಸನ್ ಅಬ್ಬಸ್, ಮೊಹಮ್ಮದ್, ನದೀಮ್, ಕಲಂದರ್ ಅಂತ ಹೇಳಿಕೊಂಡು ಯಾರನ್ನು ಬಿಟ್ಟು ಇರಬಹುದು, ಕ್ಷಮಿಸಿ. ಇವರೆಲ್ಲ ಸೇರಿಕೊಂಡು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಗ್ರಾಹಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಇವತ್ತು ಈ ಒಂದು ಉದ್ಯಮ ಸ್ಥಾಪಿಸ್ತಾ ಇದ್ದಾರೆ. ಚಿನ್ನದ ಮಳಿಗೆಯನ್ನು ಸ್ಥಾಪಿಸಿದ್ದಾರೆ. ಅದು ಅಲ್ಲಾಹನ ದಯೆಯಿಂದ ಏನಾಗಿದೆ ಹೇಳಿದ್ರೆ, ನೆಲೆ ನಿಂತು ವರ್ಷದಿಂದ ವರ್ಷಕ್ಕೆ ಅಥವಾ ದಿನದಿಂದ ದಿನಕ್ಕೆ ಉನ್ನತಿಯನ್ನು ಅಥವಾ ಅಭಿವೃದ್ಧಿಯನ್ನು, ಪ್ರಗತಿಯನ್ನು ಕಾಣ್ತಾ ಇದೆ. ಇದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಬೇರೆ ಯಾರು ಅಲ್ಲ, ನೀವು, ನಿಮ್ಮ ಮನೆಯವರು, ನಾನು, ನನ್ನ ಮನೆಯವರು, ನಾವೆಲ್ಲ ಸೇರಿಕೊಂಡು ಇವರಿಗೆ ಪ್ರೋತ್ಸಾಹಿಸಿದ್ರೆ ಮಾತ್ರ ಸಂಸ್ಥೆ ಬೆಳೆಯಲಿಕ್ಕೆ ಸಾಧ್ಯ. ಈ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾನು ಮಾತಾಡೋದನ್ನು ಈಗಲೇ ನಿಲ್ಲಿಸ್ತೇನೆ, ಅಷ್ಟೇ, ಬೇರೇನು ಹೇಳಲಿಕ್ಕಿಲ್ಲ. ಇದು ಶಾಲೆಯಲ್ಲಿ ಒಂದು ಟೀಚರ್ಸ್ ಡೇ ಇದ್ರೆ ನಮ್ಮ ಮಾತಿನ ಶೈಲಿನೇ ಬೇರೆ ಇತ್ತು. ನೀವು ನಿಮ್ಮನ್ನು ಕಾಯಿಸುವುದಿಲ್ಲ, ಆ ಕಡೆಯಿಂದ ಪಶ್ಚಿಮದ ಸೂರ್ಯ ನಿಮ್ಮನ್ನೇ ಉಪದ್ರಿಸ್ತಾ ಇದ್ದಾನೆ. ಇದೆಲ್ಲ ಮನಗೊಂಡು ನನಗೆ ನನ್ನನ್ನು ಪ್ರೀತಿಯಿಂದ ಬರಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡು ಅತ್ಯಂತ ಪ್ರೀತಿಯಿಂದ ಬರಮಾಡಿಕೊಂಡು ಒಳ್ಳೆಯ ಆತಿಥ್ಯವನ್ನು ನೀಡಿ ಪ್ರೀತಿಯ ಮಾತುಗಳನ್ನು ಆಡಿ ನನಗೆ ಇಲ್ಲಿನ ಬಾವಾಕ ಅಥವಾ ಅಬೂಬಕರ್ ಹಾಜಿ ಜೊತೆಗೆ ಇಲ್ಲಿನ ಆಸಿಫ್ ಮ್ಯಾನೇಜರ್ ಅಂತೆ ಬಹಳ ಅಚ್ಚುಮೆಚ್ಚಿನ ನನ್ನ ಶಿಷ್ಯ. ಎಲ್ಲ ಶಿಷ್ಯಂದ್ರು ಅಚ್ಚುಮೆಚ್ಚಿನವರೇ, ಆದ್ರೆ ಕೆಲವೊಂದು ಕಾರಣಕ್ಕೆ ನಮಗೆ ಸ್ಪೆಷಲ್ ಆಗ್ತಾರೆ. ಅದೇ ರೀತಿ ನಾನು ಈ ಮಳಿಗೆ ಒಳಗೆ ನೋಡುವಾಗ ಅಲ್ಲಿನ ಎಲ್ಲ ನಮ್ಮ ಸಿಬ್ಬಂದಿಗಳು, ಸೇಲ್ಸ್ ಮೆನ್ಗಳು ಅಥವಾ ಉದ್ಯೋಗಿಗಳು ಪರಸ್ಪರ ಪ್ರೀತಿ ಸ್ನೇಹದಿಂದ ಇದ್ದಾರೆ. ಜೊತೆಗೆ ನಮ್ಮ ಅವರ ಬಾಸ್ನೊಟ್ಟಿಗೂ ಕೂಡ ಆತ್ಮೀಯರಾಗಿದ್ದಾರೆ. ಒಬ್ಬ ಬಡವನ ಕಷ್ಟ ಸಂಕಷ್ಟವನ್ನು ಅರಿತಂತಹ
ಅವನಿಗೆ ಅಂಥದ್ದೇ ಒಬ್ಬ ಉದ್ಯೋಗದಾತ ಸಿಕ್ಕಿದ್ರೆ ಎಲ್ಲವುಗಳು ಕೂಡ ಸಕ್ಸಸ್ ಆಗ್ತದೆ. ಅಲ್ಲಾಹು ಈ ಒಂದು ಉದ್ಯಮವನ್ನು ಉನ್ನತಿಯಿಂದ ಉನ್ನತಿಯತ್ತ ಕೊಂಡು ಹೋಗಲಿ, ಹಲಾಲಾದ ಮಾರ್ಗದಲ್ಲಿ ಇದನ್ನು ಮುನ್ನಡೆಸಲು ಈ ಎಲ್ಲ ಪಾರ್ಟ್ನರ್ಸ್ಗಳಿಗೆ ಮತ್ತು ಬಾಸ್ಗಳಿಗೆ ಅಲ್ಲಾಹುವಿನ ಅನುಗ್ರಹ ಇರಲಿ. ಉತ್ತಮ ಸಂದೇಶ ಕೊಟ್ಟಂತಹ ಸರ್ ಅನ್ನು ಕೂಡ ನಾನು ರವೀಂದ್ರ ರೈ ಕಳ್ಳಿಮಾಲ್ ಸರ್ ಅವರನ್ನು ನೆನೆಯುತ್ತಾ, ನನಗೆ ಪ್ರೀತಿಯ ಒಂದು ಅವಕಾಶ ಕೊಟ್ಟ ಮತ್ತೆ ನನ್ನ ಏನೋ ಒಂದೆರಡು ಮಾತುಗಳನ್ನು ಪ್ರೀತಿಯಿಂದ ಕೇಳಿದ ನನ್ನ ಎಲ್ಲ ಸಹೋದರ ಸಹೋದರಿಯರಿಗೂ ಕೂಡ ಕೃತಜ್ಞತೆಯನ್ನು ಹೇಳಿ ಸಂಸ್ಥೆಗೆ ಮತ್ತಷ್ಟು ಇನ್ನಷ್ಟು ಉನ್ನತಿ ಪ್ರಾಪ್ತವಾಗಲಿ ಅನ್ನುವಂತಹ ಸಂದೇಶದೊಂದಿಗೆ ನಾನು ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ವ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ. ಶುಭ ಸಂಜೆ. ವಂದನೆಗಳು ಸರ್. ಬಹಳ ಉತ್ತಮವಾಗಿ ಕಾರ್ಯಕ್ರಮದ ಸದುದ್ದೇಶವನ್ನು ತಾವು ತಿಳಿಸಿದಿರಿ. ಸಂಸ್ಥೆಯ ಬೆಳವಣಿಗೆಯಲ್ಲಿ ಗ್ರಾಹಕರ ಮತ್ತೆ ಮಾಲಕರ ಪಾತ್ರದ ಬಗ್ಗೆ ಅತ್ಯುತ್ತಮವಾಗಿ ವಿವರಿಸಿ ತಮಗೆ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಸರ್. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ನಿಮ್ಮನ್ನ ಹೆಚ್ಚು ಕಾಯಿಸುವುದಿಲ್ಲ ಅಂತ ಈಗಾಗಲೇ ನಾವು ಇಸ್ಮಾಯಿಲ್ ಸರ್ ಕೂಡ ಹೇಳಿದ್ರು, ಬಹಳ ಉತ್ತಮವಾಗಿ ಮಾತಾಡಿದ್ರು. ಈಗ ನಾವು ಧನ್ಯವಾದವನ್ನು ಅರ್ಪಿಸಬೇಕಂತ ವಿನಂತಿಸ್ತೇನೆ ಸಂಸ್ಥೆಯ ಪಾಲ್ದಾರರು ಶ್ರೀ ನದೀಮ್ ಸರ್ ಅವರು. Hello, good evening. Assalamu alaikum everyone. It is really nice and proud to see so much of participation. Every year Super Golden Diamond is conducting drawing competition from past 3 to 4 years. This year we took an additional courage to conduct such a big task. Fancy dress is not a small competition, it is a big competition, and I can see beautiful brides and beautiful groom here. And without much delay, I don't want you to wait for more time, and let us start. Even kids are waiting for this event to begin. Thank you so much. Thank you again for coming here for this event. Thank you so much. ಗೌರವ ನೀಡಬೇಕಂತ ವಿನಂತಿಸಿದ್ದೇನೆ ಸಂಸ್ಥೆಯ ಕಲಂದರ್ ಸರ್, ಮೊಹಮ್ಮದ್ ಕಲಂದರ್ ಹಾಗೆ ಆಸಿಫ್ ಸರ್ ಅವರು. ಈಗ ಸ್ಪರ್ಧೆಗಳು ಆರಂಭಗೊಳ್ತವೆ. ನಮ್ಮ ತೀರ್ಥಗಾರರು ಸಿದ್ಧರಿದ್ದಾರೆ. ಎಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನ ಕ್ರಮ ಸಂಖ್ಯೆಯ ಪ್ರಕಾರ ತಾವು ಸಿದ್ಧಗೊಳಿಸಬೇಕು. 3 ವಿಭಾಗಗಳಿರ್ತವೆ. LKG UKG ಮಕ್ಕಳಿಗೆ ನಾವು ಕಾಂಪ್ಲಿಮೆಂಟರಿ ಆಗಿ ತಮ್ಮನ್ನ ಭಾಗವಹಿಸ್ತೇವೆ. ಸ್ಪರ್ಧೆಗೆಲ್ಲ 1 ರಿಂದ 4ನೇವರೆಗಿನ ಸ್ಪರ್ಧೆ ಒಂದು ಬೇರೆ, 5 ರಿಂದ 7ನೇ ಸ್ಪರ್ಧೆ ಒಂದು ಬೇರೆ. ಹಾಗಾಗಿ ತಾವು ಮಕ್ಕಳೆಲ್ಲ ಸಿದ್ಧರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ. 1 ನಿಮಿಷಗಳ ಕಾಲಾವಕಾಶ. 1 ನಿಮಿಷಕ್ಕಿಂತ ಮ್ಯಾಕ್ಸಿಮಮ್ ಕಡಿಮೆ ಎಷ್ಟು ಬೇಕಾದ್ರೂ ಆಗ್ಬೋದು. 1 ನಿಮಿಷ ಮೀರ್ಲಿಕ್ಕಿಲ್ಲ. ತಾವು ಕಂಡೀಷನ್ ಅನ್ನು ಗಮನಿಸಬೇಕು. ನಂಬರ್ ಅನ್ನು ಹೇಳ್ತೇವೆ, ತಾವು ತಯಾರಾಗಿರ್ಬೇಕು. 1 ನಂಬರ್ ಆಗುವಾಗ 2ನೇ ನಂಬರು ಇಲ್ಲೇ ಸಿದ್ಧರಿರಬೇಕು. ಸಮಯವನ್ನು ನಾವು ಆದಷ್ಟು ನಾವು ಸರಿ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಇಲ್ಲದೆ ಸಂಜೆ ಹೊತ್ತಾಗುವಾಗ ಬಾರಿ ಬೇಗ 6 ಗಂಟೆಗೆ ಕತ್ತಲಾಗ್ತದೆ. ಹಾಗಾಗಿ ತಾವೆಲ್ಲರೂ ಸಹಕರಿಸಬೇಕು ತಮ್ಮ ವಿನಂತಿಸಿಕೊಡ್ತಿದ್ದೇವೆ. ನೀಡಬೇಕಂತ ಸಂಸ್ಥೆಯ ಪಾಲ್ದಾರರು ಹಾಗೆ ಮ್ಯಾನೇಜರ್ ಇಸ್ಮಾಯಿಲ್ ಸರ್ ಅವರಿಗೆ ಸ್ಮರಣಿಕೆ ಗೌರವ, ನದೀಮ್ ಸರ್ ಅವರಿಂದ ಹಾಗೆ ರವೀಂದ್ರ ರೈ ಹಳೆಕರ್ ಅವರಿಗೆ ಮೊಹಮ್ಮದ್ ಕಲಂದರ್ ಸರ್ ಅವರು ಸ್ಮರಣಿಕೆಯನ್ನು ಗೌರವಿಸಬೇಕೆಂದು ವಿನಂತಿಸಿದ್ದೇನೆ. ಸಂಸ್ಥೆಯ ಮಾಲಕರು ಟಿ ಎನ್ ಅಬೂಬಕರ್ ಹಾಜಿ ಅವರಿಗೆ ಆಸಿಫ್ ಅವರು ಸ್ಮರಣಿಕೆಯ ಗೌರವ ನೀಡಬೇಕೆಂದು ವಿನಂತಿಸಿದ್ದೇನೆ. ಶ್ರೀಮತಿ ಕುಸುಮಾ ಪ್ರಶಾಂತ್ ಉಡುಪ ತೀರ್ಪುಗಾರರು ಅವರಿಗೂ ಕೂಡ ಸ್ಮರಣಿಕೆ ಗೌರವ ನೀಡುತ್ತಿದ್ದೇವೆ. ಶ್ರೀಮತಿ ಪ್ರೀತಿಕಾ ಮೇಡಮ್ ಅವರಿಗೂ ಕೂಡ ಸ್ಮರಣಿಕೆಯ ಗೌರವವನ್ನು ನೀಡ್ತಾ ಇದ್ದೇವೆ. ಪ್ರೀತಿಕಾ ಮೇಡಮ್ ಅವರಿಗೆ ಇಲ್ಲಿ ವೇದಿಕೆಯ ಕಾರ್ಯಕ್ರಮವನ್ನು ಹಸನ್ ಹಾಜಿ ಅವರಿಗೆ, ನಮ್ಮ ಪಾಲ್ದಾರರಾಗಿರುವಂತಹ ಹಸನ್ ಹಾಜಿ ಅವರಿಗೆ ಕೂಡ ಸ್ಮರಣಿಕೆಯ ಗೌರವವನ್ನು ಆಸಿಫ್ ಅವರು ನೀಡ್ತಿದ್ದಾರೆ. ಉದ್ಘಾಟನಾ ಕಾರ್ಯಕ್ರಮದ ನಾವು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇವೆ. ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸೂಪರ್ ಗೋಲ್ಡನ್ ಡೈಮಂಡ್ಸ್ನ ಮಾಲಕರಿಗೆ ಹಾಗೆ ಸಿಬ್ಬಂದಿ ಎಲ್ಲರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿದ್ದೇವೆ. ಇನ್ನು ಮುಂದಕ್ಕೆ ನಾವು ಸ್ಪರ್ಧಾ ಕಾರ್ಯಕ್ರಮವನ್ನು ಆರಂಭ ಮಾಡಲಿಕ್ಕಿದೆ. ಹಾಗೆ ತಾವೆಲ್ಲರೂ ಕೂಡ ಸಿದ್ಧರಾಗಬೇಕು ವಿನಂತಿಸಿದ್ದೇವೆ. ಜಡ್ಜಸ್ ದಯವಿಟ್ಟು ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿದ್ದೇವೆ.